ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಅನ್ನ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ. ಈಗ ಹೆಡ್ಲೈನ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ, SIT ಹೆಗಲಿಗೆ ಸರ್ಕಾರದ ಆದೇಶ ಸ್ವಾಗತಿಸಿದ ಶ್ರೀ ಕ್ಷೇತ್ರ. ತನಿಖೆ ಮೇಲೆ ಕಣ್ಣಿಟ್ಟ CM ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸರ್ಕಾರದ ಬಿಜೆಪಿ ಆಕ್ರೋಶ, ಮಂಜುನಾಥನ ಶಾಪಕ್ಕೆ ಸರ್ಕಾರ ಸರ್ವನಾಶ, ರಾಮುಲು ರೆಡ್ಡಿ ತೀವ್ರ ವಾಗ್ದಾಳಿ. ವಾಣಿಜ್ಯ ತೆರಿಗೆ ನೋಟಿಸ್ನಿಂದ ಸಿಡಿದೆದ್ದ ಚಾಲಕರು, ಆಟೋದಲ್ಲೂ ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ. ಜೇಬಿನಲ್ಲಿ ದುಡ್ಡಿದ್ರೆ ಮಾತ್ರ ಪ್ರಯಾಣ ಭಾಗ್ಯ. ಇಂದಿನ ಸಂಸತ್ನ ಮುಂಗಾರು ಅಧಿವೇಶನ, 17 ಮಸೂದೆ ಮಂಡನೆಗೆ ಸರ್ಕಾರದ ಸಿದ್ಧತೆ. ಕೇಂದ್ರದ ಮೇಲೆ ಮುಗಿಬೀಳೋದಕ್ಕೆ ವಿಪಕ್ಷಗಳು ಸಜ್ಜು. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬೆಂಗಳೂರಿಗರೇ, ನಿಮ್ಮ ಜೇಬಿನಲ್ಲಿ ದುಡ್ಡಿಲ್ಲ ಅಂತಂದ್ರೆ ಮನೆಯಿಂದ ಆಚೆ ಹೋಗೋದಕ್ಕೂ ಮುಂಚೆ ನಿಮ್ಮ ಜೇಬನ್ನ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಯಾಕೆ ನಾವು ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಇನ್ನು ಮುಂದೆ ಕ್ಯಾಶ್ ಇರಲಿಲ್ಲ ಅಂತಂದ್ರೆ ನೀವು ವ್ಯವಹಾರ ಮಾಡೋದೇ ಕಷ್ಟ ಆಗುತ್ತೆ. ಕಾರಣ, ಬಹುತೇಕರು UPI ಪೇಮೆಂಟ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣವೂ ಕೂಡ ತಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಕಾರಣ, UPI ಪೇಮೆಂಟಿಂದಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಸಣ್ಣ ಪುಟ್ಟ ಅಂಗಡಿಯವರಿಗೂ ಕೂಡ ಈಗ ತೆರಿಗೆ ಕಟ್ಟಿ ಅಂತ ಹೇಳಿ ನೋಟಿಸ್ ಕೊಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಲಕ್ಷ ಲಕ್ಷ. ಹೀಗಾಗಿ ಆಟೋ ಚಾಲಕರು ಕೂಡ ಈಗ UPI ಬಂದ್ ಮಾಡಿದ್ದಾರೆ. ಕ್ಯಾಶ್ ಇದ್ರೆ ಮಾತ್ರ ಆಟೋ ಹತ್ತಿ ಅಂತಿದ್ದಾರೆ ಚಾಲಕರು. ಆಟೋ ಚಾಲಕರಿಂದ ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ. ನಿಮ್ಮ ಹತ್ರ ಕ್ಯಾಶ್ ಇದೆಯಾ, ಆಟೋ ಹತ್ರಿ. ಆನ್ಲೈನ್ ಕ್ಯಾಶ್ ಪೇಮೆಂಟ್ ಮಾಡ್ತೀವಿ ಅಂತಂದ್ರೆ ಬೇಡ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಆಟೋ ಚಾಲಕರು ಮಾತಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು, ಈಗ ಕ್ಯಾಶ್ ಮಾತ್ರ, UPI ಪೇಮೆಂಟ್ ಇಲ್ಲ. ನಾವು ಅವ್ರ ಆಟೋ ಹತ್ತುವಾಗಲೇ ಹೇಳ್ಬಿಡ್ತೀವಿ, ನಿಮ್ಮ ಹತ್ರ ಕ್ಯಾಶ್ ಇದ್ರೆ ಮಾತ್ರ ಆಟೋನ ಹತ್ತಿರಿ, ಇಲ್ಲ ಅಂತಂದ್ರೆ ಬೇಡ ಅಂತ ಹೇಳಿ. ವಾಣಿಜ್ಯ ತೆರಿಗೆ ಇಲಾಖೆ ಕಾಂಡಿಮೆಂಟ್ಸ್ ಮತ್ತು ಕಬಾಬ್ ಮಾಲೀಕನಿಗೆ ತೆರಿಗೆ ನೋಟಿಸ್ ಬೆನ್ನಲ್ಲೇ ಇದೀಗ ಆಟೋ ಚಾಲಕರು ಒಂದು ಕಡೆ ಸ್ಕ್ಯಾನ್ ತೆಗೆಯಲು ಮುಂದಾಗಿದ್ದಾರೆ. ನಾವು ಸ್ಕ್ಯಾನ್ ಇನ್ಮೇಲೆ ಇಟ್ಗಲ್ಲ, ಓನ್ಲಿ ಕ್ಯಾಶ್ ಕೊಟ್ಟರೆ ಮಾತ್ರ ಆಟೋದಲ್ಲಿ ಬರಬೇಕಂತ ನಮ್ಮ ಕಡೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ನೋಡ್ತಿರ್ಬೋದು, ಪೀಸ್ ಆಟೋ ಸಂಘಟನೆ ಸಾಕಷ್ಟು ಆಟೋ ಚಾಲಕರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಇಲ್ಲಿ ಅಧ್ಯಕ್ಷರಿದ್ದಾರೆ. ಸರ್, ಈಗ ತೆರಿಗೆ ನೋಟಿಸ್ ನೀಡ್ತಿದ್ದಾರೆ ಕೆಲವೊಂದು ಸಣ್ಣ ಸಣ್ಣ ಅಂಗಡಿಗಳಿಗೆ, ಕ್ಯಾಂಡಿಮೆಂಟ್ಸ್ಗಳಿಗೆ, ಕಬಾಬ್ ಮಾಲೀಕನಿಗೆ 36 ಲಕ್ಷ, 20 ಲಕ್ಷ, 10 ಲಕ್ಷ ಅಂತ. ನೀವು ಇನ್ನು ಮುಂದೆ, ಯಾಕಂದರೆ ನಿಮ್ಮ ಸಹ ಏನು ಆಟೋದಲ್ಲಿ ಸ್ಕ್ಯಾನ್ ಇರುತ್ತೆ 90%, ನೀವು ಸಹ ಸ್ಕ್ಯಾನನ್ನು ರಿಮೂವ್ ಮಾಡೋಕ್ಕೆ ಮುಂದಾಗ್ತಿದ್ರೆ ಹೇಗೆ ಸರ್ ಅಂತ? ಸರ್, ನಿಜವಾಗ್ಲೂ ಎಲ್ಲ ನಮ್ಮ ಆಟೋ ಚಾಲಕರಲ್ಲಿ ಆಗಲೇ ಭಯ ಶುರುವಾಗಿದೆ. ಸ್ವಯಂ ಪ್ರೇರಿತವಾಗಿ ಸುಮಾರು ಜನ ಚಾಲಕರು ಈಗ ಆನ್ಲೈನ್ ಪೇಮೆಂಟ್ ಬೇಡ, ನಮಗೆ ಕ್ಯಾಶ್ ಕೊಟ್ಟು ಹೋಗಿ ಅಂತೇಳಿ ಪ್ರಯಾಣಿಕರನ್ನ ಎಚ್ಚರಿಸ್ತಾ ಇದ್ದಾರೆ. ನಾವು ನಮ್ಮ ಸಂಘ ಸಂಸ್ಥೆಯಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಚಾಲಕರಿಗೆ ತೊಂದರೆ ಆಗಬಾರ್ದು, ಇಲ್ಲ ರಾಜ್ಯ ಸರ್ಕಾರ ಬಂದು ನಾವು ಇದನ್ನು ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ಹೇಳಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ನ ಕ್ಯಾಶ್ ಆಗಿ ತೊಗೋತೀವಿ, ಬಿಟ್ಟರೆ ಈ ಗೂಗಲ್ ಪೇ, ಫೋನ್ಪೇ ಮುಖಾಂತರ ತೊಗೊಳೋದನ್ನ ನಿಲ್ಲಿಸ್ತಾ ಇದ್ದೀವಿ. ಅಲ್ಲ ಸರ್, ಸರ್ಕಾರ ಹೇಳ್ತಾ ಡಿಜಿಟಲ್ ಕಾರಣ, ಡಿಜಿಟಲ್ ಇಂಡಿಯಾ ಅಂತ. ಈಗ ಈ ಥರ ಮಾಡಿದ್ರೆ ಹೇಗೆ ಸರ್ ಅಂತ, ಸಣ್ಣ ವ್ಯಾಪಾರಿಗಳಿಗೆ ಬದುಕು ಹೇಗೆ ಕಟ್ಟಿಕೊಳ್ಬೇಕು ಅಂತ? ಸರ್, ನಿಜವಾಗ್ಲೂ ನಾವು ಮಾಧ್ಯಮದಲ್ಲಿ ನೋಡ್ತೀವಲ್ಲ, ಒಬ್ಬೊಬ್ರಿಗೆ 36 ಲಕ್ಷ ಬಂದಿದೆಯಂತೆ. ಇದೇ ನಮ್ಮ ಆಟೋ ಚಾಲಕರು ಏನಾಗಿದೆ, ಈಗ 15-20 ಬಾಡಿಗೆ ಡೈಲಿ ಹೊಡಿತಾರೆ. ಅವು ಎಲ್ಲರಿಗೂ ಅವ್ರಿಗೆ ಆನ್ಲೈನಲ್ಲೇ ಬರುತ್ತೆ ಪೇಮೆಂಟು. ಈ ನಾವೆಲ್ಲ ಡಿಜಿಟಲ್ ಇಂಡಿಯಾ, ನಮ್ಮ ದೇಶದ್ದು ನರೇಂದ್ರ ಮೋದಿಯವರು ಡಿಜಿಟಲ್ ಇಂಡಿಯಾ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇದು ಏನಕ್ಕೆ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಅಂದರೆ ಈ ಕಾನೂನು ಯಾವ ಥರ ಇದೆ ಅಂದರೆ, ಇಲ್ಲಿ ಯಾರೂ ಒಂದು ಈ ದುಡಿದು ಬಿಲ್ಡಿಂಗ್ ಕಟ್ಟಿಲ್ಲ ನಾವು ಯಾರೂ.
ನಾವು ಜೀವನ ಮಾಡೋದೇ ಕಷ್ಟ ಪರಿಸ್ಥಿತಿಲಿ ಇವತ್ತು ಟ್ಯಾಕ್ಸ್ ಹಾಕ್ತೀವಿ ನಮ್ಮ ಮೇಲೆ ಅಂತ ಬರಬೇಕಾದ್ರೆ ನಾವೇನಕ್ಕೆ ಡಿಜಿಟಲ್ ಇಂಡಿಯಾಗೆ ನಾವು ಪ್ರೇರೇಪಣೆ ಮಾಡಬೇಕು. ನಾವು ಇವಾಗ ಮುಂಚೆ ಹೇಗೆ 5 ವರ್ಷ ಹಿಂದೆ ನಡೀತಾ ಇತ್ತು ಕ್ಯಾಶ್ ವ್ಯವಹಾರಕ್ಕೆ ಪ್ರಾಮುಖ್ಯತೆ. ನಿಮ್ಮ ಸಂಘಟನೆ ಚೀಟಿ ವ್ಯವಹಾರ ಇರುತ್ತೆ, ದುಡ್ಡು ವ್ಯವಹಾರ ಆಗ್ತಿರ್ತದೆ, 1 ಲಕ್ಷ 2 ಲಕ್ಷ, ಅದು ಸಹ ಈ ಇನ್ಕ್ಲೂಡಿಂಗ್ ಆಯ್ತಂದ್ರೆ ಮತ್ತೆ ಕಷ್ಟ ಆಗ್ಬೋದಾ ಹೇಗೆ ಸರ್ ಅಂತ? ತುಂಬ ಸರ್, ನಮ್ಮ ಆಟೋ ಚಾಲಕರಲ್ಲಿ ಅಂದರೆ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಏನೇ ಒಂದು ಕಷ್ಟ ಬಂದಾಗ ಒಬ್ರಿಗೊಬ್ರಿಗೂ ಸಹಕಾರಿ ಆಗ್ತಿರ್ತೀವಿ. ಒಬ್ಬೊಬ್ಬರಲ್ಲಿ ದುಡಿಯೋದು ನಾವು ಒಂದು 30-40 ಸಾವಿರ ಇದ್ರೂ ನಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಲೆಕ್ಕ ಹಾಕೊಂಡ್ರೆ ಚಾಲಕರಲ್ಲಿ ಲಕ್ಷಾಂತರ ರೂಪಾಯಿವರೆಗೂ ಹೋಗುತ್ತೆ. ಅಂದರೆ ಅದು ದುಡ್ಡು ಯಾರ್ದು ಅವ್ರದ್ದಲ್ಲ, ಇವ್ರದಿಂದ ದುಡ್ಡು ಏನೋ ಒಂದು ಕಡೆ ಎಲ್ಲ ಗುಂಪು ಮಾಡ್ಕೊಂಡು ಚೀಟಿ ಮಾಡ್ಕೊಂಡಿರ್ತಾರೆ, ಆ ದುಡ್ಡನ್ನ ಇಲ್ಲಿ ಅಕೌಂಟ್ಗೆ ಹಾಕ್ಸ್ಕೋತಾರೆ. ಇದನ್ನು ತಂದು ಇವ್ರು ಲೆಕ್ಕ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ GST ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿಂದ ಕಟ್ಟಲಿಕ್ಕಾಗತ್ತೆ? ಆಗಲೇ ನಮಗೊಂದು ದೊಡ್ಡ ಹೊಡೆತ ಬಿದ್ದಿದೆ. ಏನು ಈ ಪಾನು ಮತ್ತು ಆಧಾರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಈ ಊಬರಲ್ಲಿ ಒಂದು TDS, ಓಲಾ ಊಬರಲ್ಲಿ TDS ಕಟ್ಟಾಗ್ತಾ ಇದೆ. ಇಲ್ಲೇ ಒಬ್ರಿಗೆ ನಮ್ಮವ್ರಿಗೆ ಯಾರಿಗೂ ಒಬ್ರಿಗೆ ಬಂದಿತ್ತು 18,000 ರೂಪಾಯಿ ಕಟ್ಟಿ ಅಂತೇಳಿ. ಸರ್ ಇನ್ನು ಮುಂದೆ ಕ್ಯಾಶ್ ಕೊಟ್ಟು ಆಟ ಇದ್ರೆ ಹೇಗೆ ಸರ್? ಹೌದು ಸರ್, ಅದು ಖಂಡಿತ ಅದು ಆಗಲೇಬೇಕು. ಯಾಕಂದರೆ ಇವಾಗ ನಮ್ಮ ಆಟೋದಲ್ಲಿ ಏನಾಗಿದೆ ಅಂದರೆ ದಿನಕ್ಕೆ 10 ಜನ ಪ್ಯಾಸೆಂಜರ್ ಹತ್ತಿದ್ರೆ 8 ಜನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ನಾವು ಅವ್ರು ತಿಳುವಳಿಕೆ ಕೊಡ್ತಾ ಇದ್ದೀವಿ, ಈ ಥರ ಆಗ್ತಾಯಿದೆ, ನಮಗೆ ತೊಂದರೆ ಆಗುತ್ತೆ ಬೇಡ ಅಂತ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಇರೋದೇ ಇದು ಹಿಂಗೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನಗಳು ಸ್ವಲ್ಪ ಬದಲಾವಣೆ ತೊಗೊಂಡು ಆಟೋದವ್ರಿಗೆ ಸಹಕಾರ ಕೊಟ್ಟು ಇನ್ಮೇಲೆ ಕ್ಯಾಶೇ ಕೊಡಬೇಕು ಅಂತ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಆಟೋ ಚಾಲಕರು ಸಹ ಹೇಳೋ ಪ್ರಕಾರ ಅಂದರೆ ಇವರು ಚೀಟಿ ಬಿಸ್ನೆಸ್ ಇರುತ್ತೆ, ಕೆಲವೊಂದು ಹೇಳ್ತಿರ್ಬೋದು ಇವರು ಮನೆ ಕಟ್ಸೋಕ್ಕೆ ಯಾರು ಕೂಡ 5 ಲಕ್ಷ ಅಕೌಂಟಲ್ಲಿ ಹಾಕ್ಕೊಂಡಿದ್ದಾರೆ, ಇದರಿಂದ ಸಮಸ್ಯೆ ಆಗ್ಬೋದು, ನಮಗೂ ಸಹ ತೆರಿಗೆ ಕಟ್ಟಂತ ನೋಟಿಸ್ ನೀಡ್ಬೋದು. ಕಬಾಬ್ ಮಾಲೀಕನಿಗೆ 36 ಲಕ್ಷ ನೀಡಿದ್ದಾರೆ, ನಮಗೂ ಸಹ ಬರ್ಬೋದು. ಹೀಗಾಗಿ ಆಟೋ ಚಾಲಕರು ಇನ್ನು ಮುಂದೆ ಸ್ಕ್ಯಾನ್ ಬಳಸಲ್ಲ, ಓನ್ಲಿ ಕ್ಯಾಶ್ ಮಾತ್ರ ತಂದರೆ ಆಟೋದಲ್ಲಿ ಇರಬೇಕು ಪ್ರಯಾಣಿಕರು ಅಂತ ಒಂದು ಕಡೆ ಎಚ್ಚರಿಕೆ ಜೊತೆಗೆ, ಒಂದು ಕಡೆ ನೋ ಫೋನ್ಪೇ ನೋ ಗೂಗಲ್ ಪೇ ಅಂತ ಒಂದು ಕಡೆ ಆ ಎಚ್ಚರಿಕೆ ಜೊತೆಗೆ ಒಂದು ಕಡೆ ಪ್ರಯಾಣಿಕರು ಇನ್ನು ಮುಂದೆ ಕ್ಯಾಶ್ ಕಟ್ಟಿ ಅಂತ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಧ್ರುವರಾಜ್, ಹಾಗೆಯೇ ಬೆಳಗಾವಿಯಿಂದ ಮೈಲಾರಿ ಪಟಾರ್. ಮೊದಲು ಬೆಂಗಳೂರಿನ ಪ್ರತಿನಿಧಿ ಧ್ರುವರಾಜ್ ಮಾತಾಡ್ಸೋಣ. ಧ್ರುವರಾಜ್, ಈಗಷ್ಟೇ ನಾವು ಬೆಂಗಳೂರಿನ ಆಟೋ ಚಾಲಕರು ಮಾತಾಡ್ತಾ ಇದ್ದದನ್ನು ಕೇಳಿಸ್ಕೊಂಡ್ವಿ. UPI ಪೇಮೆಂಟನ್ನು ನಾವು ಮಾಡಿಸ್ಕೊಳ್ಳೋದು, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಬಂದು ನಮ್ಮನ್ನು ಹಿಡ್ಕೊಳ್ಳೋದು, ನಾವು ಆದಾಯವನ್ನು ಗಳಿಸೋದಕ್ಕೆ, ದಿನದ ವರಮಾನವನ್ನು ನೋಡೋದಕ್ಕೆ ಎಷ್ಟೆಲ್ಲ ಕಷ್ಟ ಬೀಳ್ತಾ ಇದೀವಿ ಅವ್ರಿಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಬರೋದು, ನೋಟಿಸ್ ಕೊಡೋದು, ಇದು ರಗಳೆನೇ ಬೇಡ ಅಂತ ಹೇಳಿ ನಾವು ಕ್ಯಾಶ್ಗೆ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದರು. ಯಾವ ರೀತಿಯ ಮನಸ್ಥಿತಿಯಲ್ಲಿ ಆಟೋ ಚಾಲಕರು ಸದ್ಯಕ್ಕಿದ್ದಾರೆ ಬೆಂಗಳೂರಿನಲ್ಲಿ? ಶ್ರೀಪಾದ್, ಈಗ UPI ಪೇಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಅಂಗಡಿಯಲ್ಲಿ ಈ ನೋ ಪೇಮೆಂಟ್ ಅನ್ನುವಂಥ ಬೋರ್ಡ್ಗಳು ಬಂದಿದ್ದಾವೆ. ಆದರೆ ಈಗ ಆಟೋ ಚಾಲಕರು ಏನು ಹೇಳ್ತಾರೆ ಅಂತ ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ರಾಜು ಅನ್ನುವಂಥ ಚಾಲಕರು ನನ್ನ ಜೊತೆ ಇದ್ದಾರೆ. ಸರ್, ಈಗ UPI ಪೇಮೆಂಟ್ ಮಾಡಿದವರಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಹೋಗ್ತಾ ಇದೆ, ಅದು 40 ಲಕ್ಷದ ಮೇಲ್ ಮಾಡಿದವರಿಗೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಕ್ಯಾಶ್ ತಗೊಳ್ತಾ ಇದ್ದೀರೋ ಅಥವಾ ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇದ್ದೀರಾ ಅಂತ? ಇಲ್ಲ, ನಾವು ಮಾಮೂಲಿ ಇವಾಗ UPI ಯಾರು ಮಾಡ್ತಾರೆ UPI ಮಾಡಿಸ್ಕೋತೀವಿ. ಯಾಕೆಂದರೆ ನಮ್ಮದು ಬರೀ ಟ್ರಾನ್ಸ್ಲೇಷನ್ ಬಂದು 30 ರೂಪಾಯಿ ಮಿನಿಮಮ್ಮು. 30 ರೂಪಾಯಿ ಏನಿದೆ, 30 ರೂಪಾಯಿಗೆಲ್ಲ ಯಾರು ಟ್ಯಾಕ್ಸ್ ಹಾಕಲ್ಲ. ನಮಗೇನು UPIಯಿಂದ ತೊಂದರೆ ಏನಿಲ್ಲ. ಮಾಡಿದ್ರೆ ಮಿನಿಮಮ್ ಅಂದರೆ 100 ರೂಪಾಯಿ ಮಾಡ್ತಾರೆ ನಮ್ಗೆ ಅಷ್ಟೇ. ಅದ್ರ ಮೇಲೆ ಏನು ಮಾಡಲ್ಲ. 100 ರೂಪಾಯಿ ಮಾಡಿದ್ರು 10 ವರ್ಷ ಆದರೂ ನಮ್ಗೆ 40 ಲಕ್ಷ ರೂಪಾಯಿ ನಮಗೇನು ಬರಲ್ವಲ್ಲ. UPIಯಿಂದ ನಮಗೇನು ತೊಂದರೆ ಏನಿಲ್ಲ. ಈಗ ಕೆಲವೊಂದಿಷ್ಟು ಆಟೋ ಚಾಲಕರು ಹೇಳ್ತಾ ಇದ್ದಾರೆ, ಅಂದರೆ ನಾವು ಆಲ್ಮೋಸ್ಟ್ ಕ್ಯಾಶ್ ತಗೊಳಕ್ಕೆ ಶುರು ಮಾಡಿದ್ದೀವಿ, ಯಾಕೆ ಬೇಕು ಒಂದು ವೇಳೆ ಏನಾದರೂ ನಮಗೂ ನೋಟಿಸ್ ಬಂದರೆ ಅಂತ ಒಂದಿಷ್ಟು ಜನ ಭಯದಲ್ಲಿದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಅಂತ ನೀವು? ಇಲ್ಲ, ಯಾಕೆ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಪ ಇವಾಗ ನನ್ನ ಕಣ್ಣೆದುರುಗಡೆನೇ ಇಲ್ಲಿ ಯಾರು 1-2-3 ಜನ ಟೀ ಕುಡಿಯೋಕ್ಕೆ ಬಂದರೆ ಅವ್ರ ಹತ್ರ UPI ಯಾರು ಮಾಡಿಸ್ಕೋತಾ ಇಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ. ಯಾರು ಬಿಸ್ನೆಸ್ ಮಾಡ್ತಾರೋ ಅವ್ರಿಗೆ ತೊಂದರೆ ಆಯ್ತಾ ಇದೆ. ನಮ್ಗೆ ಯಾವ ಥರ ತೊಂದರೆ ಆಯ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ನಮಗೆ ಯಾರು ಪ್ಯಾಸೆಂಜರ್ ಬರ್ತಾರೆ, ಅವ್ರು ಬಂದವರು ನಮ್ಮ ಹತ್ರ ಇವಾಗ UPI ಮಾಡ್ತಾರೆ, ಒಂದು 100 ರೂಪಾಯಿ UPI ಮಾಡ್ತಾರೆ, ಇಲ್ಲ ಒಂದು 30 ರೂಪಾಯಿ UPI ಮಾಡ್ತಾರೆ. ನಮ್ಮ ಹತ್ರ ಜೋಬಲ್ಲಿ ದುಡ್ಡಿರಲ್ಲ. ನಾವು UPI ಮಾಡೋಕೆ ಹೋದ್ರೆ ನಮ್ಮ ಹತ್ರ ಇಸ್ಕೋತಾ ಇಲ್ಲ, ಅವರು UPI ತಗೋತಾ ಇಲ್ಲ. ಹಂಗಾಗಿ ನಮಗೆ ಸ್ವಲ್ಪ ಅದರಿಂದ ತೊಂದರೆ ಆಯ್ತಾ ಇದೆ ಹೊರತು ಅವ್ರು ನಮಗೆ ಮಾಡೋದ್ರಿಂದ ತೊಂದರೆ ಆಯ್ತಾ ಇಲ್ಲ. ಸರಿನಾ ಅಣ್ಣ? ಈಗ ನೀವೇನು ಹೇಳ್ತೀರಾ? UPI ತಗೊಳ್ತೀರಾ ಹೆಂಗೆ ಅಂತ? UPI ತಗೊಳ್ಳೇಬೇಕು ಸರ್. ಈಗೆಲ್ಲ ಆನ್ಲೈನಲ್ಲಿ ಯಾವ ಇದನ್ನು UPI ತಗೊಳ್ಳೇಬೇಕು. ನಮಗೇನು ತೊಂದರೆ ಇಲ್ಲ, ಮಿಗ್ದವ್ರಿಗೆ ಏನೋ ಗೊತ್ತಿಲ್ಲ. ಒಂದ್ಸತಿ ಆನ್ಲೈನ್ ಅಂತ ಬಂದಮೇಲೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಇವಾಗಲೂ ಎಲ್ಲ ಆನ್ಲೈನೇ ನಡೀತಾ ಇರೋದು. ಯಾವುದೇ ಒಂದು ಆ್ಯಪ್ ಬಂದರೂ ಇವಾಗ ಮೊಬೈಲ್ ಬಂದಮೇಲೆ ಆ ಆ್ಯಪ್ದು ಡಿಲೀಟ್ ಅಂತ ಮಾಡೋಕ್ಕೂ ಆಗಲ್ಲ, ಇದೂ ಆಗಲ್ಲ. ಇವಾಗ UPI ಅಂತ ಹೇಳಿದ್ಮೇಲೆ ಎಲ್ಲರೂ ಏನು ಮನ್ಸಲ್ಲಿ ಏನು ಚಿಂತೆ ಮಾಡ್ತಾರೆ, ಓ ಬಿಡಪ್ಪ ಫೋನ್ಪೇ ಇದೆ, ಫೋನ್ಪೇ ಮಾಡೋಣ ಅಂತ ಹೇಳ್ತಾರೆ. ಯಾರು ಕ್ಯಾಶ್ ಮಡಿಕೊಂಡು ಓಡಾಡಲ್ಲ ಇವಾಗ ಯಾರೂ. ಎಸ್ ಶ್ರೀಪಾದ್, ಇದು ಇಲ್ಲಿನ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ
ಆಟೋ ಟ್ರಾನ್ಸಾಕ್ಷನ್ನು ಅಷ್ಟೊಂದೆಲ್ಲ ಮೀರಿ ಹೋಗಲ್ಲ. ಹಾಗಾಗಿ ನಾವು UPI ಅನ್ನು ತಗೊಳ್ತೀವಿ ಪ್ರಯಾಣಿಕರ ಹಿತದೃಷ್ಟಿಯಿಂದ. ಆದರೆ ಕೆಲವೊಂದಿಷ್ಟು ಜನ ಈ ರೀತಿ ಆಗ್ತಾ ಇದೆ, ಆ ಗೊಂದಲಗಳಿಂದ ಈ ತರಹದ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಪಾದ್, ಓಕೆ ಧ್ರುವ, ಸಂಪರ್ಕದಲ್ಲಿರಿ. ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್ ಅವ್ರನ್ನ ಮಾತಾಡ್ಸೋಣ. ಮೈಲಾರಿ, ಬೆಳಗಾವಿ ಜನ ಏನು ಹೇಳ್ತಾರೆ? ಬೆಳಗಾವಿ ಆಟೋ ಚಾಲಕರು ಅಥವಾ UPI ನಂಬ್ಕೊಂಡಂಥವ್ರು ಏನು ಹೇಳ್ತಿದ್ದಾರೆ ಈ ಒಂದು ಬೆಳವಣಿಗೆಯಿಂದ? ಖಂಡಿತ ಶ್ರೀಪಾದ್, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಪ್ರಮುಖವಾಗಿ ಏನು ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದ್ದು. ಇದರಿಂದ ಆಟೋ ಚಾಲಕರು ಏನು ಹೇಳ್ತಾರೆ ಮತ್ತು ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವತಃ ಅವರನ್ನೇ ಕೂಡ ನಾನು ಮಾತಾಡ್ತೇನೆ. ಸರ್, ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕೂಡ ಇದು ಏನು ತೆರಿಗೆ ಟ್ಯಾಕ್ಸ್ನಿಂದ ನೋಟಿಸ್ ಬರ್ತಾ ಇತ್ತು. ಬಹುತೇಕ ಕಡೆ ಬೆಂಗಳೂರಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಆಟೋದವರು ಏನು UPI ಬಳಕೆನ ನಿಲ್ಲಿಸ್ತಿದ್ದಾರೆ. ತಾವೇನಾದರೂ ನಿಲ್ಲಿಸ್ತಿದ್ದಾರೆ ಸರ್? ಸರ್, ನಾವು ನೋಡ್ರಿ ಇವರು ಗೂಗಲ್ ಪೇ ಫೋನ್ಪೇ ಮಾಡ್ತಾ ಇದ್ದಾರೆ. ನಾವು ಕಡಿಮೆ ಭಾಳ ಮಾಡಿದೆವು ರೀ, ಯಾಕಂದ್ರೆ ಟ್ಯಾಕ್ಸ್ ಭಾಳ ತೊಗೋತಾರೆ. ಅದರ ಸಂಬಂಧ ನಾವು ಭಾಳ ಕಡಿಮೆ ಮಾಡಿದೆವು. ಈಗ ನಾವು ಹೆಚ್ಚಾಗಿ ನಾವು ರೊಕ್ಕ ಇಸ್ಕೊಳತ್ತೇವೆ ಸರ್. ಇವ್ರು ಗ್ರಾಹಕರೆಲ್ಲ ಸಹಕಾರ ಕೊಡ್ತಿದ್ದಾರೆ ಅದಕ್ಕೆ ಗ್ರಾಹಕರೆಲ್ಲ ಸಹಕಾರ ಕೊಡ್ತಿದ್ದಾರೆ ರೀ. ಯಾಕೆ ರೊಕ್ಕ ಎಲ್ಲ ತೊಗೊಳತ್ತಾರೆ ರೀ. ಅದರ ಸಂಬಂಧ ಇವರು ಟ್ಯಾಕ್ಸು ಭಾಳ ಮಾಡಿದ್ದಾರೆ ರೀ. ಅದರ ಸಂಬಂಧ ನಾವೆಲ್ಲ ಈಗ ಕ್ಯಾಶ್ ಇಸ್ಕೊಳತ್ತೇವೆ ಸರ್. ನಾವು ಒಂದೊಂದು 2 ತಾಸು ನಿಂತಿರ್ತೀವಿ ಸರ್. ನಿಂತ ಮೇಲೆ ಒಂದು ಬಾಡಿಗೆ ಬರ್ತೈತೆ ರೀ. 50 ರೂಪಾಯಿ ಬಾಡಿಗೆ ಮಿನಿಮಮ್, 30 ರೂಪಾಯಿ ಚಾರ್ಜ್ ಐತೆ ಮಿನಿಮಮ್ ನಮ್ಮದು. 50 ರೂಪಾಯಿ ನಾವು ಎಲ್ಲರೂ ಹೋಗ್ಬೇಕಾದ್ರೆ ಅವ್ರು ಫೋನ್ಪೇ ಮಾಡ್ತಾನೆ ಅಂತ ಹೇಳ್ತಾರೆ ಸರ್. ಆ ಫೋನ್ಪೇ ಮಾಡ್ತಾರೋ, ಆದರೆ ಆ ಫೋನ್ಪೇ ಒಳಗೆ ನಮ್ಮ ರೊಕ್ಕ ಕಟ್ ಆಗತ್ತವ್ರಿ ಸರ್. ನಾವು ನಿಂತು 2 ತಾಸು ನಿಂತು ನಾವು 50 ರೂಪಾಯಿ ಬಾಡಿಗೆ ಮಾಡೋದು ಮತ್ತು ಅದರಲ್ಲಿ ಟ್ಯಾಕ್ಸ್ ಕಟ್ ಆಗೋದು ಅಂದ್ರೆ ನಾವು ಮನೆಗೆ ತೊಗೊಂಡು ಹೋಗೋದೇನು ಸರ್. ಟ್ಯಾಕ್ಸ್ ಕಟ್ ಆಗಬಾರ್ದು ಮತ್ತು ಎಲ್ಲ ಜನರಿಗೆ ನೀವು ಹೇಳಬೇಕು, ತಾವೆಲ್ಲ ಸಹಕರಿಸಬೇಕು. ಇಲ್ಲ ಮತ್ತು ಫೋನ್ಪೇ ಮಾಡಬೇಡ್ರಿ, ಮತ್ತು ಕ್ಯಾಶ್ ಕೊಡ್ರಿ ಅಂತ ಹೇಳಿ ನಾವೆಲ್ಲ ವಿನಂತಿ ಮಾಡ್ತೀವಿ, ಕ್ಯಾಶ್ ಕೊಡ್ರಿ ಅಂತೇಳಿ. ಸರ್, ತಾವೇನು ಹೇಳ್ತೀರಿ? ನೀವು UPI ಬಳಕೆ ಮಾಡ್ತಿದ್ದೀರಾ ಹೆಂಗೆ ಅಂತ? ಇದಿಷ್ಟು ಇಲ್ಲಿರುವಂತಹ ಏನು ಆಟೋ ಚಾಲಕರು ಹೇಳ್ತಿರುವಂಥದ್ದು. ಸದ್ಯಕ್ಕೆ ನಾವು UPI ಬಳಕೆ ಮಾಡ್ತಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮೈಲಾರಿ. ಹಾಗೆ ಧ್ರುವ, ನಿಮಗೂ ಕೂಡ ಧನ್ಯವಾದ. ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್ ಇದು. ಬೈರತಿ ಬಸವರಾಜ್ ಅವರ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ, ಬೈರತಿ ಬಸವರಾಜ್ ಅವರ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಈ ರೀತಿ ಮರ್ಡರ್ ಮಾಡೋದಕ್ಕೂ ಕೂಡ ಒಂದು ಮುಖ್ಯವಾದಂತಹ ಕಾರಣ ಇದೆ. ಕಾರಣ ಏನಂತಂದ್ರೆ, ಮರ್ಡರ್ ಮಾಡೋದಕ್ಕೆ ಅಂತ ಹೋಗುವಾಗ ಬಿಕ್ಲಿ ಶಿವ ಹಂತಕರಿಗೆ ಕಾರ್ ನೀಡಿದ್ದ ಆರೋಪದ ಅಡಿಯಲ್ಲಿ ಬೈರತಿ ಬಸವರಾಜ್ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಬೈರತಿ ಬಸವರಾಜು ಅಣ್ಣನ ಮಗ ಅನಿಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ, ಬಿಕ್ಲಿ ಶಿವ ಹಂತಕರಿಗೆ ಕಾರ್ ನೀಡಿದ್ದ ಆರೋಪದ ಅಡಿ ಅನಿಲ್ನನ್ನ ಅರೆಸ್ಟ್ ಮಾಡಿರೋದು. ಸ್ಕಾರ್ಪಿಯೋ ಕಾರಲ್ಲಿ ಬಂದು ಕೊಲೆ ಮಾಡಿದ್ರು ಆರೋಪಿಗಳು. ಪ್ರಾಥಮಿಕ ತನಿಖೆಯಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರ ಅಣ್ಣನ ಮಗ ಅನಿಲ್ ಕಾರ್ ನೀಡಿದ್ದು ದೃಢವಾಗಿದೆ. ಸೊ ಈ ಹಿನ್ನೆಲೆ ಅನಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಅನಿಲ್ ಜೊತೆಗೆ ಮತ್ತೆ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಪ್ರಕರಣದ ಆರೋಪಿಗಳನ್ನು ಬಂಧಿಸಿರುವಂತಹ ಪೊಲೀಸರು ಒಂದೊಂದೇ ವಿಚಾರವನ್ನ ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ ಈ ಕೊಲೆಗೆ ಹಂತಕರಿಗೆ ಕಾರ್ ನೀಡಿದ್ದು ಬೈರತಿ ಬಸವರಾಜ್ ಅಣ್ಣನ ಮಗ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ. ಈ ಹಿನ್ನೆಲೆ ಬೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ವಿಚಾರಗಳು ಈಗ ಆಚೆ ಬರ್ತಾ ಇವೆ. ಪ್ರಕರಣದ A5 ಆರೋಪಿ ಮಾಜಿ ಸಚಿವ KR ಪುರದ ಶಾಸಕ ಬೈರತಿ ಬಸವರಾಜ್ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೂ ಕೂಡ ಹಾಜರಾಗಿದ್ದರು. 4 ಗಂಟೆಗಳ ಕಾಲ ವಿಚಾರಣೆ ನಡೆಯಿತು. ಪ್ರಶ್ನೆಗಳ ಸುರಿಮಳೆ. ವಿಚಾರಣೆ ಮುಗಿದ ನಂತರ ಬೈರತಿ ಬಸವರಾಜ್ ಬಂದು ಆಚೆ ಹೇಳಿದ್ದು, ACP ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಮುಂದೆ ಅವರು ಮತ್ತೆ ವಿಚಾರಣೆಗೆ ಕರೆದರೂ ಕೂಡ ನಾನು ಹಾಜರಾಗ್ತೇನೆ. ಬುಧವಾರ ವಿಚಾರಣೆಗೆ ಕರೆದಿದ್ದಾರೆ, ವಿಚಾರಣೆಗೆ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಈಗ ಯಾವ ರೀತಿ ಆ ಪ್ರಕರಣಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ನೋಡಿ. ಪ್ರಾಥಮಿಕ ತನಿಖೆಯಲ್ಲಿ ಒಂದು ವಿಚಾರ ದೃಢ ಆಗಿರೋದೇನಂತಂದ್ರೆ, ಬೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ ಎಂಬಾತ ಈ ಬಿಕ್ಲಿ ಶಿವ ಹಂತಕರಿಗೆ ಕಾರ್ ಕೊಟ್ಟಿದ್ದ ಅಂತ ಹೇಳಿ. ಈ ಕಡೆ ಬೈರತಿ ಬಸವರಾಜ್ ಮೊನ್ನೆ ವಿಚಾರಣೆ ಆದ್ಮೇಲೆ ಹೇಳಿದ್ದೇನು,
ನನಗೆ ಜಗದೀಶ್ ಯಾರು ಅಂತ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ ಮಾಹಿತಿನೂ ಇಲ್ಲ ಅಂತ ಹೇಳಿದರು. ಬಸವರಾಜ್ ಅವ್ರಿಗೆ ಗೊತ್ತಿಲ್ಲ, ಅವರು ಹೇಳಿರುವಂಥದ್ದು. ಅವರ ಅಣ್ಣನ ಮಗ ಅನಿಲ್ಗೆ ಈ ಎಲ್ಲ ಹಂತಕರು ಪರಿಚಯ ಆಗಿಬಿಟ್ಟಿದ್ದಾರೆ. ಸ್ಕಾರ್ಪಿಯೋ ಕಾರನ್ನು ಕೂಡ ಅನಿಲ್ ಕೊಟ್ಟು ಕಳಿಸಿದಾನಂತೆ. ಇದು ಪ್ರಾಥಮಿಕ ವರದಿಯಲ್ಲಿ ದೃಢ ಆಗಿರುವಂಥ ವಿಚಾರ. ಈ ಹಿನ್ನೆಲೆಯೇ ಅನಿಲ್ನನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಬೈರತಿ ಬಸವರಾಜ್ ಅಣ್ಣನ ಮಗನನ್ನು ಅರೆಸ್ಟ್ ಮಾಡಿರುವಂಥದ್ದು ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಇಲ್ಲಿ ಮುಖ್ಯವಾಗಿ ಅನಿಲ್ ಎಂಬಾತನನ್ನ ಬಂಧನ ಮಾಡಿದ್ದಾರೆ. ಕಾರಣ ಇಷ್ಟೇ, ಅನಿಲ್ ಈ ಹತ್ಯೆಯಲ್ಲಿ ಬಳಕೆ ಆಗಿದ್ದಂತಹ ಸ್ಕಾರ್ಪಿಯೋ ಕಾರ್ ಏನಿದೆ ಆ ಕಾರ್ನ ಮಾಲೀಕ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಪೊಲೀಸರು ಯಾವಾಗ ಆ ಕಾರ್ನ CCTV ದೃಶ್ಯ ಸಿಕ್ತೋ ಅದನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಭಾರತೀನಗರ ಪೊಲೀಸರಿಗೆ ಈ ಒಂದು ಕಾರು ಅನಿಲ್ ಎನ್ನುವಂಥದ್ದು ಅನ್ನೋದು ಗೊತ್ತಾಗುತ್ತೆ. ಅನಿಲ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ MLA ಬೈರತಿ ಬಸವರಾಜ್ ಈ ಪ್ರಕರಣದ 5ನೇ ಆರೋಪಿ ಏನಿದ್ದಾರೆ ಅವರ ಅಣ್ಣನ ಮಗ ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇದೆ. ಆತ ಪೊಲೀಸರು ವಿಚಾರಣೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಕಾರನ್ನ ಕೊಟ್ಟಿದ್ದ, ಈ ಹತ್ಯೆ ನಡೆಯೋದು ಮೊದಲೇ ಗೊತ್ತಿತ್ತ ಎನ್ನುವಂತ ಒಂದು ಆಂಗಲ್ ನಲ್ಲಿ ಕೂಡ ಆತನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದಲ್ಲದೆ A1 ಜಗ್ಗ ಏನಿದ್ದಾನೆ ಆತನ ಇಬ್ಬರು ಸಹಚರರನ್ನ ಕೂಡ ಈಗ ಈ ಕೊಲೆ ಕೇಸ್ ನಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಅವರನ್ನ ಕೂಡ ಬಂಧನ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 3 ಆರೋಪಿಗಳು, ಈಗ ಸದ್ಯ 5 ಜನ ಇದ್ದಾರೆ, ಒಟ್ಟು 8 ಆರೋಪಿಗಳನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನು ಈ A1 ಜಗ್ಗ ಸಿಗುವವರೆಗೂ ಈ ಕೇಸ್ ನಲ್ಲಿ ಅಂದ್ರೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದು ಪೊಲೀಸರಿಗೆ ಸಾಕಷ್ಟು ಕಷ್ಟ ಆಗಿದೆ. ಜಗ್ಗನಿಗಾಗಿ ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ಈ 3 ಆರೋಪಿಗಳೇನಿದ್ದಾರೆ ಇವರು ಏನಾದ್ರೂ ಈ ಬೈರತಿ ಬಸವರಾಜ್ ಇರಬಹುದು ಅಥವಾ ಜಗ್ಗನ ಲೀಡ್ ಬಗ್ಗೆ ಏನಾದ್ರೂ ಹೇಳಿಕೆಯನ್ನ ಕೊಡ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿದೆ. ಯಾರಾದ್ರೂ ಆರೋಪಿಗಳು ಈ ಬೈರತಿ ಬಸವರಾಜ್ ಅವರ ಹೆಸರನ್ನ ಏನಾದ್ರೂ ಈ ಕೇಸ್ ನಲ್ಲಿ ಬಾಯ್ಬಿಟ್ರೆ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಬಿಕ್ಲಿ ಶೋ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ಅನಿಲನ್ನು ಅರೆಸ್ಟ್ ಮಾಡಿರುವಂಥದ್ದು ಅನಿಲ್ ಬೈರತಿ ಬಸವರಾಜ್ ಅವರ ಅಣ್ಣನ ಮಗ. ಸೊ ಈತನನ್ನು ಅರೆಸ್ಟ್ ಮಾಡಿರುವ ಹಿನ್ನೆಲೆ ಈತನಿಂದ ಮತ್ತೆ ಏನೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಈಗ ನಿರೀಕ್ಷೆಯನ್ನು ಹೆಚ್ಚು ಮಾಡ್ತಾ ಇದೆ. ಕಾದ್ ನೋಡೋಣ ಯಾವ ರೀತಿ ವಿಚಾರಣೆ ಸಾಗುತ್ತೆ ಅಂತ. ಧರ್ಮಸ್ಥಳದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಸರ್ಕಾರ SIT ರಚನೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. SIT ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮಾತಾಡಿರುವಂತಹ ವಿಚಾರ ಏನಂತಂದ್ರೆ, ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ SITಯನ್ನು ಏನು ರಚನೆ ಮಾಡಿದೆ ಆ SITಯಿಂದ ಏನೂ ತೊಂದರೆ ಇಲ್ಲ. SIT ರಚನೆ ಮಾಡಿಕೊಳ್ಳಿ, ಏನೂ ತೊಂದರೆ ಇಲ್ಲ. ಅವರು ತನಿಖೆಯನ್ನ ಮಾಡ್ಕೊಳ್ಳೋದಾದ್ರೆ ಮಾಡಿಕೊಳ್ಳಿ. SIT ತನಿಖೆಯಿಂದ ಯಾವುದೇ ಸಮಸ್ಯೆ ಇಲ್ಲ. ಧರ್ಮಸ್ಥಳದಲ್ಲಿ ಯಾವುದೇ ತಪ್ಪು ನಡೆದಿಲ್ಲ. ಯಡಿಯೂರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ, ಧರ್ಮಸ್ಥಳದಲ್ಲಿ ಯಾವುದೇ ತಪ್ಪು ನಡೆದಿಲ್ಲ ಅಂತ BS ಯಡಿಯೂರಪ್ಪ ಅವರು ಹೇಳಿದ್ದಾರೆ. SITನ ರಚನೆ ಮಾಡಿಕೊಳ್ಳಿ, ಏನು ತೊಂದರೆ ಇಲ್ಲ. ಅವರು ತನಿಖೆ ಮಾಡಿಕೊಳ್ಳೋದಾದ್ರೆ ಮಾಡಿಕೊಳ್ಳಿ. SIT ತನಿಖೆಯಿಂದ ಯಾವುದೇ ಸಮಸ್ಯೆ ಇಲ್ಲ. ಕಾರಣ ಧರ್ಮಸ್ಥಳದಲ್ಲಿ ಯಾವುದೇ ತಪ್ಪು ನಡೆದಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಒಂದ್ ಕಡೆ SIT ರಚನೆ ಆಗಿದ್ದನ್ನ ಹಲವರು ಸ್ವಾಗತಿಸ್ತಾ ಇದ್ದಾರೆ. ಜೊತೆಗೆ ಆ SIT ಯಾವ ರೀತಿ ಕೆಲಸ ಮಾಡುತ್ತೆ, ಕಾರ್ಯವ್ಯಾಪ್ತಿ ಏನು ಎತ್ತ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಕ್ಷೇತ್ರವೂ ಕೂಡ ಆ ವಿಚಾರವನ್ನ ಸ್ವಾಗತಿಸದೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಈ ಕಡೆ ಯಡಿಯೂರಪ್ಪ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಧರ್ಮಸ್ಥಳದಲ್ಲಿ ಯಾವುದೇ ತಪ್ಪು ನಡೆದಿಲ್ಲ. SIT ರಚನೆ ಮಾಡಿಕೊಳ್ಳಿ, ಏನೂ ತೊಂದರೆ ಇಲ್ಲ. ಅವರು ತನಿಖೆ ಮಾಡಿಕೊಳ್ಳೋದಾದ್ರೆ ಮಾಡಿಕೊಳ್ಳಿ. SIT ತನಿಖೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರೇನು ತನಿಖೆ ಮಾಡಬೇಕು ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರೇನು ತನಿಖೆ ಮಾಡಬೇಕು ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರೇನು ತನಿಖೆ ಮಾಡಬೇಕು ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ.
ಅವ್ರೇನು ತನಿಖೆ ಮಾಡಬೇಕು ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ SIT ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವ್ರೇನು ಇನ್ನ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಶೇಷ ತನಿಖಾ ತಂಡವನ್ನ ರಚಿಸಿ ಸರ್ಕಾರವ ಆದೇಶವನ್ನ ಹೊರಡಿಸಿದೆ. 4 IPS ಅಧಿಕಾರಿಗಳು ಕೂಡ ಈ ಒಂದು ತನಿಖಾ ತಂಡದಲ್ಲಿ ಇದ್ದಾರೆ. ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಈ ತನಿಖಾ ತಂಡ ಕೆಲಸವನ್ನ ಮಾಡಲಿಕ್ಕಿದೆ. SIT ಕೆಲಸ ಏನಿರುತ್ತೆ, ಇದರ ರೂಪುರೇಷೆ ಯಾವ ರೀತಿ ಇರುತ್ತೆ, ಈ ತನಿಖಾ ತಂಡ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗ ಬಹಳ ಮುಖ್ಯ ಆಗುತ್ತೆ. 4 IPS ಅಧಿಕಾರಿಗಳ ವಿಶೇಷ ತನಿಖಾ ತಂಡ ರಚನೆಯಾಗಿದೆ. ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ SIT ರಚನೆ ಮಾಡಿ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿರೋದು. ಧರ್ಮಸ್ಥಳದಲ್ಲಿ ನಿಗೂಢವಾಗಿ 100 ಶವ ಹೂತಿಟ್ಟ ಆರೋಪದ ಹಿನ್ನೆಲೆ ಈ SIT ರಚನೆಯಾಗಿದೆ. ಈ ವಿಚಾರವಾಗಿ ಇದು ತನಿಖೆಯನ್ನು ಮಾಡಲಿಕ್ಕಿದೆ. ಈಗಾಗಲೇ ನ್ಯಾಯಾಧೀಶರ ಮುಂದೆ ಅನಾಮಿಕ ವ್ಯಕ್ತಿಯೊಬ್ಬ ಹೇಳಿಕೆಯನ್ನು ನೀಡಿರುವಂಥದ್ದು. ಆ ಹೇಳಿಕೆ ಆಧಾರದ ಮೇಲೆ ತನಿಖೆ ಸಾಗುತ್ತೆ. ಈಗ ಸದ್ಯಕ್ಕೆ ನಿಮ್ಮೆಲ್ಲರ ಮುಂದೆ ಇರುವಂಥ ಪ್ರಶ್ನೆ ಏನಂತಂದ್ರೆ, SIT ರಚನೆ ಆಯಿತು, ಈ SIT ಕೆಲಸ ಯಾವ ರೀತಿ ಇರುತ್ತೆ, ಈ SITಯ ಕಾರ್ಯವ್ಯಾಪ್ತಿ ಎಂಥದ್ದು, ಇವರು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ, ತನಿಖೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸೊ ಮೊದಲು ತನಿಖೆಗೆ ಮುನ್ನ ಈ 4 IPS ಅಧಿಕಾರಿಗಳು ಸಭೆಯನ್ನ ಸೇರ್ತಾರೆ. ಸಭೆಯನ್ನ ಸೇರಿ ತಮಗೆ ಬೇಕಾದಂತಹ ಸಿಬ್ಬಂದಿ ಮತ್ತು ತಮಗೆ ಬೇಕಾದಂತಹ ಅಧಿಕಾರಿಗಳು ಈ ತನಿಖೆಯ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಮೊದಲ ಹಂತವಾಗಿ 4 ಅಧಿಕಾರಿಗಳು ಸಭೆಯನ್ನು ನಡೆಸಿ ಬಳಿಕ ತಮ್ಮ ಟೀಮ್ಗೆ ಯಾರೆಲ್ಲ ಅಧಿಕಾರಿಗಳು ಬೇಕು, ಯಾರೆಲ್ಲ ಸಿಬ್ಬಂದಿ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. DYSP, ಇನ್ಸ್ಪೆಕ್ಟರ್ ಸೇರಿ ಕೆಲವು ಸಿಬ್ಬಂದಿಯ ನೇಮಕ ಆಗುತ್ತೆ. ಮತ್ತೆ ಈ SIT ಅಡಿಯಲ್ಲಿ ಕೇಸ್ ತನಿಖೆಗೆ ಪ್ರತ್ಯೇಕವಾಗಿ 4-5 ತಂಡಗಳ ರಚನೆ ಮಾಡ್ತಾರೆ. ಒಂದೊಂದು ತಂಡಕ್ಕೆ ಒಂದೊಂದು ಹೊಣೆಯನ್ನು ನೀಡಲಾಗುತ್ತೆ. ಸೊ ಆ SIT ಅಡಿಯಲ್ಲಿ ಮತ್ತೆ ಈ ರೀತಿಯ ಟೀಮ್ಗಳು ರೆಡಿ ಆಗುತ್ತೆ. ಒಂದೊಂದು ತಂಡಕ್ಕೂ ಒಂದೊಂದು ಜವಾಬ್ದಾರಿಯನ್ನು ನೀಡಲಾಗುತ್ತೆ. ಆ ಜವಾಬ್ದಾರಿಯ ಅಡಿಯಲ್ಲಿ ಆ ತಂಡ ಕೆಲಸವನ್ನು ಮಾಡುತ್ತೆ. ಸೊ ಇದೆಲ್ಲವನ್ನು ಲೀಡ್ ಮಾಡುವಂಥದ್ದು ಅಧಿಕಾರಿ ಪ್ರಣವ್ ಮೊಹಾಂತಿ ಅವರು. ಇನ್ನು ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. SIT ಕೂಡ ಆ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಈಗಾಗಲೇ ಕೋರ್ಟ್ ಮುಂದೆ ಆತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಏನೆಲ್ಲ ಚರ್ಚೆಗೆ ಕಾರಣ ಆಗಿದೆ. SIT ಅದೇ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸ್ಲಿಕ್ಕಿದ್ದಾರೆ. ಆತನ ಹೇಳಿಕೆಯ ಆಧಾರದ ಮೇಲೆ ಈಗಾಗಲೇ ಏನು ಬಹು ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಆತ ಎಲ್ಲಿ ಜಾಗ ತೋರಿಸ್ತಾನೋ, ಎಲ್ಲಿ ಶವಗಳನ್ನು ಹೂತಿಡಲಾಗಿದೆಯೋ ಅಲ್ಲಿ ಹಾರಿ ಪಿಕಾಸಿಯಿಂದ ಜಾಗವನ್ನ ಉತ್ಖನನ ಮಾಡೋದು, ಅಲ್ಲಿ ಶವ ಸಿಕ್ಕರೆ ಅಥವಾ ಅಸ್ಥಿ ಪಂಜರ ಸಿಕ್ಕರೆ ಅದನ್ನು FSLಗೆ ಕಳಿಸೋದು. FSLಗೆ ಕಳಿಸಿ ವರದಿ ಬಳಿಕ ತನಿಖೆಯನ್ನು ನಡೆಸೋದು. ಅಸ್ಥಿ ಪಂಜರ ಯಾರದ್ದು ಅಂತ ಪತ್ತೆ ಮಾಡುವಂಥ ಕಾರ್ಯ ಸಾಗುತ್ತೆ. ಹೀಗೆ ಹಲವು ತಂಡಗಳ ರಚನೆ ಮಾಡಿ ಕೇಸ್ನ ಸಮಗ್ರ ತನಿಖೆ ಆಗುತ್ತೆ. ಶರಣಾದವನ ವಿಚಾರಣೆ ಮಾಡಿ ಟೆಕ್ನಿಕಲ್ ವಿಚಾರಗಳ ಬಗ್ಗೆ ತನಿಖೆ ಆಗುತ್ತೆ. ಆ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಹೆಣಗಳ ಹೊರತೆಗೆಯುವಂಥ ಕೆಲಸ ಆಗುತ್ತೆ. ಅಸ್ಥಿಗಳನ್ನು ಕಳೆಬರ ಸಿಕ್ಕರೆ FSLಗೆ ಕಳಿಸಿ ವರದಿ ತಗೊಳ್ಳೋದು, ಅದಾದ ಬಳಿಕ ತನಿಖೆಯನ್ನು ನಡೆಸೋದು, ಅಸ್ಥಿ ಪಂಜರ ಯಾರದ್ದು ಅಂತ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡೋದು. ಹೀಗೆ ಹಲವು ತಂಡಗಳ ರಚನೆ ಮಾಡಿ ಕೇಸ್ನ ಸಮಗ್ರ ತನಿಖೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗ ಈ ವಿಶೇಷ ತನಿಖಾ ತಂಡ ಮಾಡಿಕೊಳ್ತಾ ಇದೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಆಗಿರುವಂಥದ್ದು. ಶವಗಳ ಹೂತಿಟ್ಟ ಪ್ರಕರಣವನ್ನ ಮುಖ್ಯಮಂತ್ರಿಗಳು ನಿಗಾ ವಹಿಸ್ತಾ ಇದ್ದಾರೆ. ಕಾರಣ ಬಹಳ ಸೂಕ್ಷ್ಮವಾದಂತಹ ವಿಚಾರ. ಹೀಗಾಗಿ ಈಗಾಗಲೇ ವಿಶೇಷ ತನಿಖಾ ತಂಡಕ್ಕೆ ಸರ್ಕಾರದಿಂದ ಸೂಚನೆಯೂ ಕೂಡ ಹೋಗಿದೆಯಾ ಅನ್ನುವಂತಹ ಪ್ರಶ್ನೆ. ಸೂಕ್ಷ್ಮ ಪ್ರಕರಣವಾದ ಕಾರಣ SIT ತನಿಖೆಯ ಮೇಲೆ ಮುಖ್ಯಮಂತ್ರಿಗಳು ನಿಗಾ ವಹಿಸ್ತಾ ಇದ್ದಾರೆ. ಪ್ರಕರಣದ ನಿಗೂಢತೆಯನ್ನ ಭೇದಿಸೋದಕ್ಕೆ ಸರ್ಕಾರ SITಯನ್ನ ರಚನೆ ಮಾಡಿದೆ, ವಿಶೇಷ ತನಿಖಾ ತಂಡವನ್ನ. ತನಿಖೆ ಪ್ರಾರಂಭಕ್ಕೂ ಮುನ್ನವೇ SITಗೆ ಸೂಚನೆ ಕೊಡಲಾಗಿದೆಯಾ? ಏನು ಸೂಚನೆ?
ಪೊಲೀಸ್ ಮಹಾನಿರ್ದೇಶಕರಿಗೆ ತನಿಖಾ ಮಾಹಿತಿ ಹಂಚಿಕೆಯ ಸೂಚನೆ. ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ನೋಡೋಣ ಈ ಬಗ್ಗೆ. ಅದನ್ನ ಬೇಗ ಮಾಡಿ ವರದಿ ಕೊಡಿ ಅಂತೇಳಿ ಡಿ ಜಿ ಅವರಿಗೆ ಡೆವಲಪ್ಮೆಂಟ್ಸ್ ಅನ್ನ ಪ್ರತಿ ಬಾರಿನೂ ಡಿ ಜಿ ಅವರಿಗೆ ತಿಳಿಸ್ಬೇಕು ಅಂತ ಹೇಳಿದೀವಿ, ಡಿ ಜಿ ಐ ಜಿಗೆ. ಆಮೇಲೆ ಸರ್ಕಾರಕ್ಕೆ ಅನಂತರ ವರದಿಯನ್ನು ಕೊಡ್ತಾರೆ. ಇಲ್ಲ, ನಮಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇರೋದು ಈಗ ಅವ್ರೇನು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅದು ಗೊತ್ತಿಲ್ಲ, ಅದೆಲ್ಲ ಅವ್ರ ತನಿಖೆನಲ್ಲಿ ಮಾಡ್ತಾರಲ್ಲ, ತಲೆ ಬುರುಡೆನೋ ಕಾಲೋ ಕೈಯೋ ಅವೆಲ್ಲ ಮಾಡ್ತಾರೆ. ಅಲ್ಲ, ಅಲ್ಲಿ ಕಂಪ್ಲೇಂಟ್ ಏನ್ ಬಂದಿದೆ, ಕಂಪ್ಲೇಂಟ್ ಇದೆಯಲ್ವಾ, ಯಾರೋ ವಕೀಲರುಗಳು ಕೊಟ್ಟಿದ್ದಾರೆ, ಮತ್ತೆ ಅವರು ವ್ಯಕ್ತಿನೂ ಕೂಡ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ತಗೊಂಡು ತನಿಖೆ ಮಾಡ್ತಾರೆ ಅವರು. ಹೆಚ್ಚಿನ ವಿಷಯಗಳನ್ನ ನಾನೇನು ಕೂಡ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ತನಿಖೆ ಯಾವ ಒತ್ತಡಕ್ಕೆ ಮಣಿಯೋದು, ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ? ನ್ಯಾಯ ದೊರಕಬೇಕು ಅನ್ನೋವಂಥ ಉದ್ದೇಶದಿಂದನೇ ಮಾಡಿರುವಂಥದ್ದು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಸ್ಥಳೀಯ ಪೊಲೀಸರಿಗೆ ಏನಾದರೂ ಸೂಚನೆ ಬಂದಿದೆಯಾ? ಅಧಿಕೃತವಾಗಿ ಯಾವಾಗ ಅಖಾಡಕ್ಕೆ ಹಿಡಿತಾರೆ SIT ಪೊಲೀಸರು? ಧರ್ಮಸ್ಥಳಕ್ಕೆ ಬರೋದು ಯಾವಾಗ? ಅಲ್ಲಿ ಈ ಹೂತಿಟ್ಟ ಶವಗಳ ಜಾಗ ಇತ್ಯಾದಿ ಬಹಳ ಚರ್ಚೆಗಳು ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ನಿಮಗೆ? ಹೌದು ಶ್ರೀಪಾದ್ ಪಾಟೀಲ್, ಅಂದರೆ ಈ ಒಂದು ಪತ್ರ ಏನು ವೈರಲ್ ಆಯಿತು, ಆ ಬಳಿಕ ಬಹಳಷ್ಟು ಕುತೂಹಲ ಇದ್ದಿರುವಂಥದ್ದು. ಅಂದರೆ ಆ ವ್ಯಕ್ತಿ ಯಾರು ಅಂತ. ಆದರೆ ಜುಲೈ 13ರಂದು ಆ ವ್ಯಕ್ತಿಯನ್ನು ಕೂಡ ಏನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಾಯಿತು. ಆ ಬಳಿಕ ರಾಜ್ಯಾದ್ಯಂತ ಇದೊಂದು ಬಹಳಷ್ಟು ದೊಡ್ಡದಾದಂಥ ಸುದ್ದಿ ಆಗಿರುವಂಥದ್ದು. ಜನರಿಗೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಈ ಒಂದು ಪ್ರಕರಣದಲ್ಲಿ ಹುಟ್ಟಿರುವಂಥದ್ದು. ಆ ಬಳಿಕ ಏನು ಈ ಒಂದು ತನಿಖೆ ಏನಾಯಿತು ಅದು ನಿಧಾನಗತಿಯಾಗಿ ಸಾಗ್ತಾ ಹೋಯಿತು ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿರುವಂಥ. ಅಂದರೆ ತನಿಖಾ ಏನು ನಿರ್ದಿಷ್ಟ ವೇಗದಲ್ಲಿ ಸಾಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಇದು ಈ ಒಂದು ಪ್ರಕರಣ ಏನಿದೆ, ಇದು ಪ್ರಕರಣ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಕೂಲಂಕುಷವಾಗಿ ತನಿಖೆ ಆಗಬೇಕಾದ್ರೆ ಇದನ್ನು SITಗೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಬಹಳಷ್ಟು ಜೋರಾಗಿ ಕೇಳಿ ಬಂದಿತ್ತು. ಜೊತೆಗೆ ಮಹಿಳಾ ಆಯೋಗದಿಂದಲೂ ಕೂಡ ಇದೇ ರೀತಿಯಾದಂಥ ಆಗ್ರಹ ಕೇಳಿ ಬಂದಿರುವಂಥದ್ದು. ಆ ಬಳಿಕ ಈ ಒಂದು ಪ್ರಕರಣವನ್ನು SITಗೂ ಕೂಡ ಹಸ್ತಾಂತರ ಮಾಡಲಾಗಿರುವಂಥದ್ದು. ಸದ್ಯ SIT ತಂಡ ರಚನೆ ಆಗಿರುವಂಥದ್ದು. ಅಂದರೆ ಆರಂಭದಲ್ಲೂ ಕೂಡ ಪ್ರಣಬ್ ಮೊಹಂತಿ ನೇತೃತ್ವದ SIT ತಂಡ ರಚನೆ ಆಗಬೇಕು ಅನ್ನುವಂಥ ಆಗ್ರಹ ಬಹಳಷ್ಟು ಜೋರಾಗಿ ಕೇಳಿ ಬಂದಿತ್ತು. ಈಗ ಪ್ರಣಬ್ ಮೊಹಂತಿ ನೇತೃತ್ವದ SIT ತಂಡ ಕೂಡ ರಚನೆ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಕೂಲಂಕುಷವಾಗಿ ತನಿಖೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆರಂಭದಲ್ಲಿ ಏನು ವ್ಯಕ್ತಿ ಏನಿದ್ದಾನೆ, ಅಂದರೆ ಹೆಣಗಳನ್ನು ಹೂತಿಟ್ಟಿದ್ದಾನೆ ಅಂತ ಹೇಳಿದಂಥ ವ್ಯಕ್ತಿ ಏನಿದ್ದಾನೆ ಆತನನ್ನು ಭೇಟಿಯಾಗಿ ಆತನಿಂದಲೂ ಕೂಡ ಮಾಹಿತಿ ಕಲೆ ಹಾಕ್ತಾರೆ. ಜೊತೆಗೆ ಆತನೊಟ್ಟಿಗೆ ಇದ್ದಂಥ ವಕೀಲರೇನಿದ್ದಾರೆ ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಆ ಬಳಿಕ ಮಂಗಳೂರಿನ SP ಆಫೀಸ್ಗೆ ಬಂದು ಅಲ್ಲಿಂದಲೂ ಕೂಡ ಮಾಹಿತಿ ಪಡೆದು ಬಳಿಕ ಪ್ರಮುಖವಾಗಿ ಇರುವಂಥದ್ದು, ಅಂದರೆ ಈ ಎಲ್ಲ ಘಟನೆಗಳು ಪ್ರಕರಣ ದಾಖಲಾಗಿರುವಂಥದ್ದು ಆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ನಾನು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಆ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಹಾಗಾಗಿ ಇಲ್ಲಿ ನೀಡುವಂತಹ ಮಾಹಿತಿ ಏನಿದೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಆ ಒಂದು ಪ್ರಕರಣ ಅಂದರೆ ಇದರ ಜೊತೆಗೆ ಈ ಹಿಂದೆ ಸಾಕಷ್ಟು ಅಸಹಜ ಸಾವುಗಳೇನಾಗಿದೆ, ಸುಮಾರು 20 ವರ್ಷಗಳಿಂದಲೂ ಕೂಡ ಸಾಕಷ್ಟು ಅಸಹಜ ಸಾವು ಅಂತ ಈ ಭಾಗದಲ್ಲಿ ಕೇಳಿ ಬಂದಿತ್ತು. ಹೀಗಾಗಿ ಅವುಗಳ ಎಲ್ಲ ಪ್ರಕರಣಗಳು ಇರುವಂಥದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಈ ಠಾಣೆಯಿಂದ ನೀಡುವಂತಹ ಮಾಹಿತಿ ಏನಿದೆ ಅದು ಬಹಳಷ್ಟು ಪ್ರಮುಖ ಆಗುತ್ತೆ. ಹೀಗಾಗಿ ಈ ಠಾಣೆಗೂ ಬಂದು ಇಲ್ಲಿಂದಲೂ ಕೂಡ ಮಾಹಿತಿ ಪಡೆಯುತ್ತಾರೆ ಮುಂದಿನ ದಿನಗಳಲ್ಲಿ. ಆ ಬಳಿಕ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಬಳಿಕ ಮತ್ತೆ SIT ತನ್ನ ಮುಂದುವರಿದಂತ ಕೆಲಸವನ್ನು ನಡೆಸಲಾಕೆ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು, ಬಹಳಷ್ಟು ನಿಗೂಢತೆಗಳು ಕೂಡ ಇರುವಂಥದ್ದು. ಅಂದರೆ ಆರಂಭದಲ್ಲಿ ಜೂನ್ 22ರಂದು ಒಂದು ಸಣ್ಣ ಪತ್ರ ವೈರಲ್ ಆಗಿತ್ತು. ಈ ರೀತಿಯಾಗಿ ಪಾಪ ಪ್ರಜ್ಞೆಯಿಂದ ವ್ಯಕ್ತಿಯೋರ್ವನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ಮುಂದಿನ ದಿನಗಳಲ್ಲಿ ಆ ಒಂದು ಕಲೆ ಬರಹ ಏನಿದೆ ಅದನ್ನು ತೆಗಿತೇನೆ ಅಂತ ಹೇಳಿದಂತಹ ಒಂದು ಸಣ್ಣ ಪತ್ರ ವೈರಲ್ ಆಗಿತ್ತು. ಆ ಬಳಿಕ ಜೂನ್ 27ರಂದು ವಕೀಲರ
ತಂಡ SP ಆಫೀಸಿಗೆ ಬರ್ತಾರೆ. SP ಆಫೀಸಿಗೆ ಬಂದಾಗ ಅಲ್ಲಿ SP ಅವರು ಕಚೇರಿಯಲ್ಲಿ ಇರುವುದಿಲ್ಲ, ಹಾಗಾಗಿ ಅಲ್ಲಿಂದ ಹಿಂದಿರುಗ್ತಾರೆ. ಆ ಬಳಿಕ ಜುಲೈ 3ರಂದು ಒಂದು ಸುದೀರ್ಘವಾದಂತಹ ಪತ್ರ ವೈರಲ್ ಆಗಿರುವಂಥದ್ದು. ಆ ಪತ್ರದಲ್ಲಿ ಇವೇನು ಹೆಣವನ್ನು ಹೂತಿಟ್ಟಿದ್ದಾನೆ ಅನ್ನುವಂತ ಹೇಳಲಾದ ವ್ಯಕ್ತಿ ಏನಿದ್ದಾನೆ ಆತ ಎಲ್ಲವನ್ನು ಸಮಗ್ರವಾಗಿ ಆ ಒಂದು ಪತ್ರದಲ್ಲಿ ಬರೆದಿರುವಂಥದ್ದು. 2 ಪ್ರಕರಣಗಳನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಒಂದು 12ರಿಂದ 15 ವರ್ಷದ ಒಳಗಿನ ಏನು ಅಪ್ರಾಪ್ತ ಬಾಲಕಿ ಏನಿದ್ದಾಳೆ ಆಕೆಯ ಕೊಲೆಯಾದಂಥ ಪ್ರಕರಣ ಆಗಿರೋದು, ಜೊತೆಗೆ ಮತ್ತೊಂದು 20 ವರ್ಷದ ಒಂದು ಯುವತಿಯ ಒಂದು ಕೊಲೆಯ ಪ್ರಕರಣ ಏನಿದೆ ಆ 2 ಪ್ರಕರಣವನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಈ ರೀತಿಯಂಥ ಸುದೀರ್ಘ ಪತ್ರವಾದ ದೂರನ್ನು ಕೂಡ ಏನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ನೀಡಿರುವಂಥದ್ದು. ಸದ್ಯ SIT ರಚನೆ ಆಗಿರುವಂಥದ್ದು. ಮುಂದಿನ ಹಂತಗಳಲ್ಲಿ ಇದರ ತನಿಖೆ ನಡೆದು ಸತ್ಯಾಸತ್ಯತೆ ಹೊರಬರಲಿದೆ. ಶ್ರೀಪಾದ್. ಓಕೆ ದಿನೇಶ್, ಈಗ ಆ ವಿಶೇಷ ತನಿಖಾ ತಂಡಕ್ಕೆ ಸ್ಥಳೀಯ ಪೊಲೀಸರ ಸಹಕಾರ ಎಷ್ಟರ ಮಟ್ಟಿಗೆ ಇರುತ್ತೆ? SIT ಸ್ಥಳೀಯ ಪೊಲೀಸರ ಸಹಕಾರವನ್ನು ಕೋರ್ತಾರಾ ಅಥವಾ ಈಗ ಯಾಸ್ ಫಾರ್ಮಾಲಿಟೀಸ್ ಅಲ್ಲಿರುವಂಥ ಏನೆಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಅದರ ಕಡತಗಳನ್ನು ವಿಶೇಷ ತನಿಖಾ ತಂಡಕ್ಕೆ ಕೊಟ್ಟು ತನ್ನ ಕರ್ತವ್ಯದಿಂದ ಆಚೆ ಬರುತ್ತಾ? ಇನ್ನೊಂದು ಇದರ ವಿಚಾರವಾಗಿ ಅನಾಮಿಕ ವ್ಯಕ್ತಿ ಏನು ಅವತ್ತು ಬಂದು ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ ಆ ವ್ಯಕ್ತಿಯನ್ನು ಕೂಡ SIT ವಿಚಾರಣೆಗೆ ಒಳಪಡಿಸ್ತಾರೆ ಅಂತ ಮಾಹಿತಿ ಇದೆ. ಸೊ ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಸೂಚನೆ ಏನಾದರೂ ಬಂದಿದೆಯಾ? ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಹಂಚ್ಕೋಬೋದಾ? ಹೌದು ಶ್ರೀಪಾದ್ ಪಾಟೀಲ್, ಅಂದರೆ ಸ್ಥಳೀಯ ಠಾಣೆ ಏನಿದೆ ಇದು ನೀಡುವಂತಹ ಮಾಹಿತಿಗಳು ಬಹಳಷ್ಟು ಅತ್ಯಮೂಲ್ಯವಾಗಿರುವಂಥದ್ದು. ಯಾಕಂದರೆ ಇಲ್ಲಿನ ಸಾವುಗಳು ಸಂಭವಿಸಿರುವಂಥದ್ದು ಈ ಒಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ಹೀಗಾಗಿ ಈ ಧರ್ಮಸ್ಥಳ ಪೊಲೀಸ್ ಠಾಣೆ ಎನ್ನುವಂಥದ್ದು ನೀಡುವಂತಹ ಮಾಹಿತಿ ಏನಿದೆ ಅದು ಬಹಳಷ್ಟು ಪ್ರಮುಖವಾಗುತ್ತೆ. ಅಂದರೆ ಮೊನ್ನೆ ತಾನೇ ಏನು ಆತ ಬಂದು ಕೂಡ ಇಲ್ಲಿ ದೂರನ್ನು ಕೂಡ ನೀಡಿದ್ದು ಇಲ್ಲೇ, ಮತ್ತು ಈ ಒಂದು ಘಟನೆ ಅಂದರೆ ಈ ಒಂದು ಪತ್ರ ವೈರಲ್ ಆಯಿತು, ಬಹಳಷ್ಟು ಸುದ್ದಿ ಆಯಿತು. ಆ ಬಳಿಕ ಅನನ್ಯ ಭಟ್ ಅಂದರೆ ಈ ಹಿಂದೆ ಇಲ್ಲಿ ಮಿಸ್ಸಿಂಗ್ ಆದಂಥ ಒಂದು ಯುವತಿ ಅನನ್ಯ ಭಟ್ ಏನಿದ್ದಾಳೆ ಆಕೆಯ ತಾಯಿ ಸುಜಾತಾ ಭಟ್ ಅವರು ಕೂಡ ಕಂಪ್ಲೇಂಟ್ ನೀಡಿರುವಂಥದ್ದು ಇಲ್ಲಿ. ಹೀಗಾಗಿ ಈ ಒಂದು ಠಾಣೆ ನೀಡುವಂತಹ ಮಾಹಿತಿಗಳು ಬಹಳಷ್ಟು ಪ್ರಮುಖವಾಗುತ್ತೆ. ಜೊತೆಗೆ ಈ ಭಾಗದಲ್ಲಿ ಏನಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರುವಂಥದ್ದು, ಮಿಸ್ಸಿಂಗ್ ಆಗಿರುವಂಥದ್ದು ಈ ಎಲ್ಲ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಇಲ್ಲಿನ ಮಾಹಿತಿಗಳು ಬಹಳಷ್ಟು ಪ್ರಮುಖ ಆಗುತ್ತೆ. ಅಂದರೆ ಒಂದಷ್ಟು ಏನು ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಸಂಗ್ರಹಿಸಿದಂಥ ಬಳಿಕ SIT ಏನು ಅಧಿಕಾರಿಗಳೇನಿದ್ದಾರೆ ಅವರು ಈ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಂದರೆ ಈ ಭಾಗದಲ್ಲಿ ಆದಂಥ ಮಿಸ್ಸಿಂಗ್ ಪ್ರಕರಣಗಳು ಅಂದರೆ ಕಳೆದ 20 ವರ್ಷಗಳಿಂದ ಯಾವ ರೀತಿಯಾದಂಥ ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿನ ಪೊಲೀಸರಿಂದ ಮಾಹಿತಿ ಕಲೆ ಹಾಕ್ತಾರೆ. ಜೊತೆಗೆ ಆತ ನಮೂದಿಸಿದಂತೆ ಆತ 1995ರಲ್ಲಿ ಧರ್ಮಸ್ಥಳದಲ್ಲಿ ಏನು ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಾನೆ. ಅದರ ಬಳಿಕ 3 ವರ್ಷ ಅಂದರೆ 1998ರ ಬಳಿಕ ಈ ರೀತಿಯಾಗಿ ಹೆಣ ಹೂಳುವಂಥ ಕೆಲಸ ಮಾಡ್ತಾನೆ. ಹೀಗಾಗಿ ಆ ಬಳಿಕದ ಏನು ಮಿಸ್ಸಿಂಗ್ ಪ್ರಕರಣಗಳೇನಿದೆ ಅದರ ಮಾಹಿತಿಯನ್ನು ಕೂಡ ಇಲ್ಲಿಂದ ಪಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಅಂದರೆ ಅಂಥ ಪ್ರಕರಣಗಳೆಲ್ಲವೂ ಕೂಡ ಇಲ್ಲೇ ದಾಖಲಾಗಿರುವಂಥ ಕಾರಣವಾಗಿ ಇಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಪೊಲೀಸರು ಕೂಡ ಮುಂದೆ SIT ತಂಡ ಬಂದಾಗ ಅವರಿಗೆ ಯಾವ ರೀತಿಯಾದಂಥ ಮಾಹಿತಿ ಕೊಡಬೇಕು ಮತ್ತು ಯಾವ ರೀತಿಯಾದಂಥ ತಮ್ಮಲ್ಲಿದ್ದಂಥ ದಾಖಲೆ ಕೊಡಬೇಕು ಅದನ್ನೆಲ್ಲವನ್ನು ಕೂಡ ಈಗಾಗಲೇ ರೆಡಿ ಮಾಡಿಕೊಳ್ತಾ ಇರುವಂಥದ್ದು. ಜೊತೆಗೆ ನೀವು ಹೇಳಿದಂತೆ ಮುಂದಿನ ಹಂತಗಳಲ್ಲಿ ಪ್ರಮುಖವಾಗಿ ಆ ವ್ಯಕ್ತಿ ಏನಿದ್ದಾನೆ ಅಂದರೆ ಆ ಹೆಣಗಳನ್ನು ಹೂತಿಟ್ಟಂಥ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ತನಿಖೆ ಮಾಡುವಂಥ ಸಾಧ್ಯತೆ ದಟ್ಟ ಆಗಿರುವಂಥ, ಅಂದರೆ ಆತನಲ್ಲಿ ಎಲ್ಲ ವಿಷಯ ಅಡಗಿರುವ ಕಾರಣವಾಗಿ ಆತನನ್ನು ತನಿಖೆ ಮಾಡುವ ಸಾಧ್ಯತೆಗಳು ಮುಂದಿನ ಹಂತಗಳಲ್ಲಿ ಇರುವಂಥದ್ದು. ಮೊನ್ನೆ ತಾನೇ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದು ಆ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನು ನೀಡಿದ್ದಾನೆ. ಆ ಬಳಿಕ ಮತ್ತೊಮ್ಮೆ ನೇತ್ರಾವತಿ ನದಿ ತೀರದಲ್ಲಿ ಬಂದು ಕಳೆಬರಹನ್ನು ತೆಗಿತೇನೆ ಅಂತ ಹೇಳಿದ. ಆದರೆ ಅವತ್ತು ಪೊಲೀಸರು ಹೋಗಿರಲಿಲ್ಲ, ಅಂದರೆ ಒಂದಷ್ಟು ಪ್ರೊಸೀಜರ್ ಇದೆ, ಆ ಬಳಿಕವಷ್ಟೇ ಆ ಒಂದು ಕಳೆಬರನ್ನು ತೆಗೆಯುವಂಥ ಪ್ರಕ್ರಿಯೆ ಆಗಬೇಕು, ಏಕೈಕಿ ಆಗೋದಿಲ್ಲ ಅಂತ ಅವತ್ತು ಬರಲಿಲ್ಲ. ಹೀಗಾಗಿ ಆತ ಅವತ್ತು ತನ್ನ ವಕೀಲರ ಜೊತೆ ಹಿಂದಿರುಗಿ ಹೋಗಿರುವಂಥದ್ದು. ಹೀಗಾಗಿ ಸದ್ಯ ಆತ ವಕೀಲರ ಜೊತೆ ಇರುವಂಥದ್ದು, ಅಂದರೆ ಆರಂಭದಲ್ಲಿ ಆತನನ್ನು ಕರ್ಕೊಂಡು ಬಂದಂಥ ವಕೀಲರೇನಿದ್ದಾರೆ ಅವರ ಜೊತೆ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ SIT ತಂಡ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಇದೆ. ಮುಂದಿನ ಕೆಲವೇ ಅಂದರೆ
ಒಂದೆರಡು ದಿನಗಳಲ್ಲಿ ಆತನನ್ನು ವಿಚಾರಣೆ ಮಾಡಿ ಆತನಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಆ ಬಳಿಕ ಮುಂದಿನ ಕೆಲವೊಂದು ಪ್ರೊಸೀಜರ್ ಏನಿದೆ ಅದು ನಡೆದ ಬಳಿಕ ಮತ್ತಷ್ಟೇ ಏನು ಕಳೆ ಬರಹವನ್ನು ಹೊರತೆಗೆಯುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಶ್ರೀಪಾದ್ ಪಾಟೀಲ್. ಓಕೆ, ಸಂಪರ್ಕದಲ್ಲಿರಿ ರಾಜೇಶ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗಾಗಲೇ ಪ್ರಣವ್ ಮೊಹಾಂತಿ ಏನು ಇವರ ನೇತೃತ್ವದಲ್ಲಿ SIT ರಚನೆ ಆಗಿರುವಂಥದ್ದು. ಈ ಪ್ರಣವ್ ಮೊಹಾಂತಿ ಅವರು ಈಗ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಧರ್ಮಸ್ಥಳ ಕೇಸ್ನ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ, ಧರ್ಮಸ್ಥಳ ಕೇಸ್ನ SIT ಮುಖ್ಯಸ್ಥರಾಗಿರುವಂತಹ ಇವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಸದಾಶಿವನಗರದ ಗೃಹ ಸಚಿವರ ನಿವಾಸದಲ್ಲಿ ಅವರನ್ನ ಭೇಟಿಯಾಗಿರುವಂಥದ್ದು. ನಿನ್ನೆ ಪ್ರಣವ್ ಮೊಹಾಂತಿ ನೇತೃತ್ವದ SITಯನ್ನ ಸರ್ಕಾರ ರಚನೆ ಮಾಡಿತ್ತು. ರಚನೆ ಆಗ್ತಾ ಇದ್ದಂತೆ ಈಗ ಆಕ್ಟಿವ್ ಆಗಿದೆ SIT ಟೀಮ್. ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಈ SITಯ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರು. ಈ SIT ಇವತ್ತಿನಿಂದ ಏನು ಕೆಲಸ ಮಾಡುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಬಹುಶಃ ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಪ್ರಣವ್ ಮೊಹಾಂತಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಈಗಾಗಲೇ ಸದಾಶಿವನಗರದಲ್ಲಿರುವಂತಹ ಹೋಮ್ ಮಿನಿಸ್ಟರ್ ಅವರ ಮನೆಗೆ ಪ್ರಣವ್ ಮೊಹಾಂತಿ ಅವರು ಭೇಟಿಯನ್ನು ನೀಡಿದ್ದಾರೆ. ಈ ಭೇಟಿ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದಿನೇಶ್, ಈಗಾಗಲೇ SIT ತಂಡ ಕಾರ್ಯಪ್ರವೃತ್ತ ಆಗಿದೆ. ನಾವು ನಿಮ್ಮಿಂದ ಮಾಹಿತಿಯನ್ನು ಪಡಿತಾ ಇದ್ವಿ. ಆ ಅನಾಮಧೇಯ ವ್ಯಕ್ತಿಯ ಸ್ಟೇಟ್ಮೆಂಟನ್ನು ತೆಗೆದುಕೋಬಹುದು SIT. ಈ SIT ಟೀಮಲ್ಲೇ ಮತ್ತೆ ಸಬ್ ಡಿವಿಷನ್ಗಳಿರುತ್ತೆ. ಪ್ರತ್ಯೇಕವಾಗಿ ಅವರವರಿಗೆ ಒಂದೊಂದು ಜವಾಬ್ದಾರಿಯನ್ನು ನೀಡಲಾಗುತ್ತೆ. ಈಗ ಪ್ರಣವ್ ಮೊಹಾಂತಿ ಅವರ ಹೋಮ್ ಮಿನಿಸ್ಟರ್ನ ಮೀಟ್ ಆಗಿರುವಂಥದ್ದು ಅಂತ. ಸೊ ಓವರ್ ಆಲ್ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ನೀವೀಗ ಹೇಳಿರುವಂತೆ ಏನು SIT ತಂಡ ಏನಿದೆ, ಪ್ರಣವ್ ಮೊಹಾಂತಿ ಅವರ SIT ತಂಡ ಏನಿದೆ ಅದು ಈಗಾಗಲೇ ಗೃಹ ಸಚಿವರನ್ನು ಭೇಟಿ ಆಗಿರುವಂಥದ್ದು. ಮುಂದಿನ ಹಂತಗಳಲ್ಲಿ ಆರಂಭದಲ್ಲಿ ಗೃಹ ಸಚಿವರನ್ನು ಭೇಟಿಯಾಗಿ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಅವರಿಗೆ ಈ ರೀತಿಯಾದಂಥ ಅಂದರೆ ತನಿಖೆಯ ಒಂದಷ್ಟು ಮಾಹಿತಿಗಳನ್ನು ಕೂಡ ನೀಡಿ ಮುಂದಿನ ಹಂತಗಳಲ್ಲಿ ತನಿಖೆ ವೇಗಗತಿಯನ್ನು ಪಡೆದುಕೊಳ್ಳಲಿದೆ. ಅದಕ್ಕೆ ಮೊದಲಾಗಿ ಅದರಲ್ಲೂ ಕೂಡ ಒಂದಷ್ಟು ಸಬ್ ತಂಡಗಳನ್ನು ಕೂಡ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತಂಡವಾಗಿ ಈ SIT ತಂಡ ಕಾರ್ಯನಿರ್ವಹಣೆ ಮಾಡಲಿಕ್ಕಿದೆ. ಅಂದರೆ ಬೇರೆ ಬೇರೆ ಅಂದರೆ 4 ಜನ, ಪ್ರಮುಖವಾಗಿ 4 IPS ಅಧಿಕಾರಿಗಳು ಇರುವಂಥದ್ದು. ಹೀಗಾಗಿ ಅವರ 4 ಜನರ ನೇತೃತ್ವದಲ್ಲಿ ಬೇರೆ ಬೇರೆ ತಂಡ ರಚಿಸಿ ಆ ಬಳಿಕ ಬೇರೆ ಬೇರೆ ರೀತಿಯಾಗಿ ಈ ಒಂದು ತನಿಖೆ ಆರಂಭಗೊಳ್ಳಿದೆ. ಅಂದರೆ ತನಿಖೆಯ ಹಂತ ಏನಿದೆ ಅದು ಬೇರೆ ಬೇರೆ ರೀತಿಯಲ್ಲಿ ಇರುವ ಕಾರಣವಾಗಿ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಪ್ರಕರಣ ದಾಖಲಾಗಿರುವಂಥದ್ದು, SP ಆಫೀಸಲ್ಲೂ ಕೂಡ ಮಾಹಿತಿ ಇರುವಂಥದ್ದು. ಜೊತೆಗೆ ಆತ ನಿಗೂಢವಾದ ವ್ಯಕ್ತಿ ಏನಿದ್ದಾನೆ ಅಂದರೆ ಮೊನ್ನೆ ಬಂದು ಈ ಹೆಣಗಳನ್ನು ಹೂತಿಟ್ಟಿದ್ದಾನೆ ಅಂತ ಹೇಳಲಂಥ ವ್ಯಕ್ತಿ ಏನಿದ್ದಾನೆ ಆತನ ತನಿಖೆ ಆಗಬೇಕು. ಜೊತೆಗೆ ಒಂದಷ್ಟು ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ತನಿಖೆ ಆಗಬೇಕು. ಹೀಗಾಗಿ ಇದಕ್ಕೆ ಬೇರೆ ಬೇರೆ ತಂಡಗಳು ಈಗಾಗಲೇ ಮುಂದಿನ ಹಂತಗಳಲ್ಲಿ ರಚನೆ ಆಗುತ್ತೆ. ರಚನೆ ಆದ ಬಳಿಕ ಏನು ತನ್ನ ಕಾರ್ಯ ನಿರ್ವಹಣೆಯನ್ನು ಮುಂದಿನ ಹಂತಗಳಲ್ಲಿ ಮಾಡಲಿದೆ. ಅವೆಲ್ಲ ಏನು ತನಿಖೆ ಆದ ನಂತರದಲ್ಲೇ ಈ ಒಂದು ಅಂದರೆ ಆತ ಹೇಳಿದಂಥ ಜಾಗದಲ್ಲಿ ಬಂದು ಕಳೆ ಬರಹವನ್ನು ತೆಗೆಯುವಂಥ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಸದ್ಯ ಈ ಒಂದು ಪ್ರಕರಣದ ಬಗ್ಗೆ ರಾಜ್ಯದಲ್ಲಿ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಯಾಕಂದರೆ ಈ ರೀತಿಯಾದಂಥ ಪ್ರಕರಣ ಇಡೀ ದೇಶದಲ್ಲಿ ನಡೆಯಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಓರ್ವ ವ್ಯಕ್ತಿ 100 ಶವಗಳನ್ನು ಈ ರೀತಿಯಾಗಿ ಹೂತಿದ್ದಾನೆ ಅನ್ನುವಂಥ ಹೇಳಿದ್ದಾನೆ. ಈ ರೀತಿಯಂಥ ಪ್ರಕರಣ ಎನ್ನುವಂಥದ್ದು ಇದು ದೇಶದಲ್ಲಿ ಮೊದಲು ಅನ್ನುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣದ ಬಗ್ಗೆ ಬಹಳಷ್ಟು ಕುತೂಹಲ ಇರುವಂಥದ್ದು. ಜನರಿಗೂ ಕೂಡ ಮೊನ್ನೆ ಆತ ಏನೋ ನ್ಯಾಯಾಲಯದ ಮುಂದೆ ಹಾಜರಾಗಿ ಏನೋ ತನ್ನ ಹೇಳಿಕೆ ನೀಡಿದ್ದಾನೆ. ಆ ಬಳಿಕ SIT ಆಯಿತು, ಇದೀಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಎನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ವಿಚಾರ ಮತ್ತು ಅಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಇದೆಲ್ಲವೂ ಕೂಡ ತನಿಖೆ ಆಗೋದಕ್ಕೆ SITಯನ್ನು ಏನು ರಚನೆ ಮಾಡಲಾಗಿದೆ. ಅಟ್ ದ ಸೇಮ್ ಟೈಮ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಮಾಡೋದಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಪ್ರಕರಣದ ತ್ವರಿತ ವಿಚಾರಣೆಗೆ ವಿಶೇಷ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ವಕೀಲರಾದ ಉಮಾಪತಿ ಹಾಗೂ ಸುಧಾ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಆಗ್ರಹಿಸಿದ್ದಾರೆ. SIT ಟೀಮ್ ಜೊತೆಗೆ FSL ಟೀಮ್ ಕೂಡ ಕೊಡಬೇಕಾಗಿತ್ತು ಸರ್ಕಾರ. ಗೌರಿ ಲಂಕೇಶ್ ಹತ್ಯೆ ಕೇಸ್ ಮಾದರಿ ಸ್ಪೆಷಲ್ ಕೋರ್ಟನ್ನು ಕೊಡಿ ಅಂತಾನೂ ಕೂಡ ಅವರು ಕೇಳಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಮೂಲಕ ಸರ್ಕಾರಕ್ಕೆ ವಕೀಲರು ಈ ರೀತಿ ಮನವಿಯನ್ನು ಮಾಡಿಕೊಂಡಿರುವಂತಹದ್ದು. ಧರ್ಮಸ್ಥಳದಲ್ಲಿ
ನೂರಾರು ಮಹಿಳೆಯರ ನಾಪತ್ತೆ ಹಾಗೂ ಶವ ಹೂತಿಟ್ಟ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಆ ಪ್ರಕರಣ ಸಂಬಂಧ SIT ರಚನೆ ಆಗಬೇಕಂತ ಹೇಳಿ ಹಲವು ವಕೀಲರು ಹಾಗೆ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಕೂಡ CMಗೆ ಮನವಿ ಮಾಡಿದ್ರು. ಸದ್ಯ SIT ರಚನೆಯನ್ನು ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ. ಆ ಒಂದು ಟೀಮ್ನಲ್ಲಿ ಅಂದರೆ SIT ರಚನೆ ಮಾಡಲು ಮನವಿ ಮಾಡಿದಂತಹ ಟೀಮ್ನಲ್ಲಿ ಇದ್ದಂತಹ ಅಡ್ವೊಕೇಟ್ ಸುಧಾ ಅವರು ಹಾಗೆ ಉಮಾಪತಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಅಂದರೆ ಎಷ್ಟೋ ವರ್ಷ 20 ವರ್ಷಗಳಿಂದ ಈ ಒಂದು ಮಾರಣ ಹೋಮ ಏನು ಧರ್ಮಸ್ಥಳದಲ್ಲಿ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ನೀವೆಲ್ಲ ಆಗ್ರಹಿಸಿದ್ರಿ. ಇವತ್ತು ಅದಕ್ಕೆ ಪ್ರಾಥಮಿಕವಾಗಿ ಒಂದು ಹಂತದಲ್ಲಿ ಗೆಲುವು ಸಿಕ್ಕಿದೆ ಅಂತ ಆಗಿದೆ. ಸೊ ಏನು ಹೇಳ್ತೀರಿ ಅಂತ? ಈಗ ನಮ್ಮ ಪ್ರಕಾರ ನಾವು ಏನು ಮನವಿ ಕೊಟ್ಟಾಗ CM ಅವರು ಹೇಳಿದರು, ಅವರು ಖಂಡಿತವಾಗಿ ಇದು ಮಾಡ್ತೀವಿ ಅಂತ ನಮಗೆ ಪಾಸಿಟಿವ್ ಆಗಿ ಅಶ್ಯೂರೆನ್ಸ್ ಕೊಟ್ಟಿದ್ರು. ಈಗ ಅವರು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಡಿಮ್ಯಾಂಡ್ ಪ್ರಕಾರ ಒಬ್ಬ ಎಫಿಷಿಯೆಂಟ್ ಆಫೀಸರ್ಸ್ನ ಅಪಾಯಿಂಟ್ ಮಾಡಬೇಕಂದು ಪ್ರಣಬ್ ಮೊಹಿಂತೆ ಅವರೆಲ್ಲ ನಮ್ಮ ಮೈಂಡಲ್ಲಿತ್ತು. ಸೊ ಅಂಥವ್ರನ್ನ ಅಪಾಯಿಂಟ್ ಮಾಡಿದರೆ ಇದು ತುಂಬ ಸ್ವಾಗತಾರ್ಹ ಮತ್ತು ಎಸ್ಪೆಷಲಿ ಫಾರ್ ವಿಕ್ಟಿಮ್ಸ್ ಆಫ್ ಧರ್ಮಸ್ಥಳ. ಈಗ ಈ ಕೇಸಲ್ಲಿ ಇಂಪಾರ್ಟೆಂಟ್ ಏನಂದರೆ ಇದು 16 ಮತ್ತು 17ನೇ ತಾರೀಕು ಮಾನ್ಯ ಗೋಪಾಲ್ ಗೌಡ್ರು ಜಡ್ಜಸ್ ರಿಟೈರ್ಡ್ ಜಡ್ಜಸ್ ಸುಪ್ರೀಂ ಕೋರ್ಟ್ ಅವರು ಒತ್ತಿ ಹೇಳಿದ್ರು ಇದು ಬೇಕೇ ಬೇಕಾಗಿದೆ, ಇಲ್ಲಾಂದರೆ ಯಾಕಂದರೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದು ಭಾರಿ ಜನಕ್ಕೆ ಖುಷಿ ತಂದಿದೆ, ನಮಗೂ ಖುಷಿ ತಂದಿದೆ. ಇಲ್ಲ ಹೋದರೆ ನಾವು ತಿರುಗಿ ಹೈಕೋರ್ಟ್ಗೆ ಹೋಗ್ಬೇಕಾಗಿತ್ತು ಮತ್ತು PL ಹಾಕಬೇಕಾಗಿತ್ತು, ಅದು ಡಿಲೇ ಆಗೋದು. ಈ ಡಿಲೇ ಆಗೋ ಹಂತದಲ್ಲಿ ಸಾಕ್ಷ್ಯಾಧಾರಗಳು ನಾಶ ಆಗೋ ಸಾಧ್ಯತೆಗಳು ಇತ್ತು. ಈಗ ಈ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ತನಿಖೆ ಈಗ ತ್ವರಿತಗತಿಯಲ್ಲಿ ನಡೆಯುತ್ತದೆ. ಅದೊಂದು ನಮಗೆ ಪಾಸಿಟಿವ್ ಅಶ್ಯೂರೆನ್ಸ್ ಇದೆ. ಆಮೇಲೆ ನಮ್ಮ ನೆಕ್ಸ್ಟ್ ಡಿಮ್ಯಾಂಡ್ ಏನಿದೆ ಅಂದರೆ, ಅದೇ ಲೆಟ್ರಲ್ಲಿ ಏನಿತ್ತು ಅಂದರೆ ನಮ್ಮ CMಗೆ ಹೋದಾಗ ಇದು ಸೈಂಟಿಫಿಕ್ ಎವಿಡೆನ್ಸಸ್ ಇರಲೇಬೇಕು, FSL ಟೀಮ್ನ ಅದ್ರ ಜೊತೆ ಕೊಡಬೇಕಾಗಿದೆ ಅಂತ. FSL ಟೀಮ್ ಬಗ್ಗೆ ಅದರಲ್ಲಿ ಏನು ಕ್ಲಾರಿಟಿ ಇಲ್ಲ. ಮತ್ತು ಇದು ಏನು ಎಂಟೈರ್ ಇನ್ವೆಸ್ಟಿಗೇಷನ್ ಎಲ್ಲ ವಿಡಿಯೋಗ್ರಾಫಿಕ್ಸ್ ಮಾಡಬೇಕಾಗ್ತಿದೆ. ಯಾಕಂದರೆ ಇದಕ್ಕೆ ಸಂಪನ್ಮೂಲಗಳ ಕೊರತೆ ಇದೆ ಅಂತ ನಮಗೆ ಕಾಣಿಸುತ್ತೆ. ಅವ್ರು ಏನು ಹೇಳ್ತಿದ್ದಾರೆ, ಸೌತ್ ಕೆನಡಾದಲ್ಲಿರುವಂಥ SP ಆಫೀಸಲ್ಲಿರುವ ಸಂಪನ್ಮೂಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಷ್ಟೊಂದು ಭೀಕರವಾದ ಇದು ತುಂಬ ಸೀರಿಯಸ್ ಆಗಿರುವ ಅಫೆನ್ಸ್ ಆಗಿರೋದ್ರಿಂದ ಅಷ್ಟೊಂದು ಸಂಪನ್ಮೂಲಗಳು ಇರೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ವಿಷಯವಾಗಿ ಮತ್ತೆ ನಾವು ಈಗ ಪ್ರಣಬ್ ಅಂಥವ್ರನ್ನೆಲ್ಲ ಮೀಟ್ ಮಾಡಿ ಯಾವುದೇ ಒಂದು ರೀತಿಯ ಕೊರತೆ ಇರಬಾರ್ದು. ಯಾಕಂದರೆ ಸಾಕ್ಷ್ಯಾಧಾರಗಳ ಇದು ಏನು ಪ್ರಿಸರ್ವೇಷನ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಅದಕ್ಕೋಸ್ಕರ FSL ಟೀಮ್ ಆಗಲಿ, ಮೆಡಿಕಲ್ ಟೀಮ್ ಆಗಲಿ ಮತ್ತು ವಿಡಿಯೋ ರೆಕಾರ್ಡಿಂಗ್ ಆಗಲಿ ಇವೆಲ್ಲ ಸಂಪೂರ್ಣವಾಗಬೇಕು. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಈ ಆರ್ಡ್ರಲ್ಲಿ. ಈ ಧರ್ಮಸ್ಥಳದ ನೂರಾರು ಮಹಿಳೆಯರ ನಾಪತ್ತೆ ಹಾಗೂ ಶವ ಹುತ್ತಿಟ್ಟಂತಹ ಪ್ರಕರಣ ಸದ್ಯ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇನ್ನು ಯಾವ್ಯಾವ ಸತ್ಯಾಸತ್ಯತೆಗಳು ಹೊರಬರಲಿದೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಜಗ್ಗನಿಗೆ ಸಿನಿ ರಂಗದ ನಂಟು ಕೂಡ ಇತ್ತು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ಗುರುತಿಸ್ಕೋಬೇಕು ಅನ್ನುವಂತಹ ಆಸಕ್ತಿ ಈತನಲ್ಲಿ ಇತ್ತು. ಇನ್ನೂ ಒಂದು ವಿಚಾರ ಏನಂತಂದ್ರೆ ವೀಕ್ಷಕರೇ, ನಟಿ ರಚಿತಾ ರಾಮ್ಗೆ ಜಗ್ಗ ಭರ್ಜರಿ ಗಿಫ್ಟ್ ಕೊಟ್ಟಿದ್ದ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರೌಡಿ ಶೀಟರ್ ಜಗ್ಗ ಅಲಿಯಾಸ್ ಜಗದೀಶ್ ನಟಿ ರಚಿತಾ ರಾಮ್ಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದನಂತೆ. ಕನ್ನಡ ಚಿತ್ರರಂಗದಲ್ಲೂ ಕೂಡ ಈ ಜಗ್ಗ ಗುರುತಿಸಿಕೊಂಡಿದ್ದ. ಅದರ ಮುಂದುವರೆದ ಭಾಗ ನಟಿ ರಚಿತಾ ರಾಮ್ಗೆ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದ ಈ ಜಗ್ಗ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಂಟಿಗೆ ಪುಷ್ಟಿ ಕೊಡುವಂತ ಫೋಟೋಸ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ರೌಡಿ ಶೀಟರ್ ಜಗದೀಶ್ ಜಗ್ಗ, ಅಲ್ಲಿ ನಟಿ ರಚಿತಾ ರಾಮ್ ಜೊತೆಗೆ ಇರುವಂತಹ ಫೋಟೋಸ್ ಅನ್ನ ತಾವು ನೋಡ್ತಾ ಇದ್ದೀರಿ. ನೋಡಿ, ಜಗ್ಗನಿಂದ ರಚಿತಾ ರಾಮ್ಗೆ ರೇಷ್ಮೆ ಸೀರೆ, ಚಿನ್ನದ ಒಡವೆ ಉಡುಗೊರೆಯಾಗಿ ಕೊಟ್ಟಿದ್ದು. ನಟಿ ರಚಿತಾ ರಾಮ್ಗೆ ರೌಡಿ ಶೀಟರ್ ಜಗ್ಗ ಗಿಫ್ಟ್ ಅನ್ನ ಕೊಟ್ಟಿದ್ದು ಏನೇನು ಅಂತಂದ್ರೆ ರೇಷ್ಮೆ ಸೀರೆ ಮತ್ತು ಚಿನ್ನದ ಒಡವೆ. ರಿಪಬ್ಲಿಕ್ ಕನ್ನಡಕ್ಕೆ ಜಗ್ಗ ಗಿಫ್ಟ್ ಕೊಡ್ತಾ ಇರೋ ಫೋಟೋ ಲಭ್ಯ ಆಗಿದೆ. ಅದನ್ನು ಈಗಾಗಲೇ ನೀವು ಗಮನಿಸ್ತಾ ಇದ್ರಿ. ಚಿತ್ರರಂಗದ ಗಣ್ಯರ ಜೊತೆಗೆ ಒಡನಾಟವನ್ನ ಹೊಂದಿದ್ದಾನೆ ಈ ಜಗ್ಗ. ರಿಯಲ್ ಎಸ್ಟೇಟ್ ಜೊತೆಗೆ ಸಿನಿಮಾಗಳಿಗೂ ಕೂಡ ಜಗ್ಗ ಫೈನಾನ್ಸ್ ಮಾಡ್ತಾ ಇದ್ದ ವಿಚಾರ ಗೊತ್ತಾಗ್ತಾ ಇದೆ. ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗ ಕೊಲೆ ಕೇಸಲ್ಲಿ ಸದ್ಯ ಪರಾರಿಯಾಗಿರುವಂತ ಈ ಜಗ್ಗನ ದೊಡ್ಡ ನೆಟ್ವರ್ಕ್ ಎಲ್ಲೆಲ್ಲಿತ್ತು ಅನ್ನುವಂಥದ್ದು ಈಗ ಒಂದೊಂದೇ ಆಚೆ ಬರ್ತಾ ಇದೆ. ಸಿನಿ ರಂಗದ ದೊಡ್ಡವರ ಜೊತೆಗೂ ಈತ ನಂಟನ್ನ ಹೊಂದಿದ್ದ. ನಟಿ ರಚಿತಾ ರಾಮ್ಗೆ ಈತ ರೇಷ್ಮೆ ಸೀರೆ
ಮತ್ತು ಚಿನ್ನದ ಒಡವೆಯನ್ನ ಗಿಫ್ಟ್ ಕೊಟ್ಟಿದ್ದ ವಿಚಾರವೂ ಕೂಡ ಈಗ ಫೋಟೋ ಸಮೇತ ಬಹಿರಂಗ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಮಾದೇಶ್, ನಟಿ ರಚಿತಾ ರಾಮ್ಗೆ ನೆಕ್ಲೆಸ್ ಕೊಟ್ಟಿದ್ದು, ರೇಷ್ಮೆ ಸೀರೆನ ಗಿಫ್ಟ್ ಕೊಟ್ಟಿದ್ದು ಈ ರೌಡಿ ಶೀಟರ್, ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇರುವಂಥದ್ದು. ಹೇಗೆ ಈತನಿಗೆ ಈ ರಿಯಲ್ ಎಸ್ಟೇಟ್ ಜೊತೆಗೆ ಸಿನಿಮಾದ ಜೊತೆಗೂ ಕೂಡ ನಂಟು? ಏನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ನಾ ಅಥವಾ ದೊಡ್ಡ ದೊಡ್ಡವ್ರ ಜೊತೆಗೆ ನೆಟ್ವರ್ಕ್ ಹೊಂದಿದ್ನಾ, ಹೇಗೆ ಅಂತ? ಶ್ರೀಪಾದ್, ಈಗಾಗಲೇ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ತಲೆಮರೆಸಿಕೊಂಡಿರುವಂತಹ ಮಾಜಿ ರೌಡಿ ಶೀಟರ್ ಜಗ್ಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿದೆ. ಆತ ಎಷ್ಟು ವರ್ಷಗಳಿಂದ ಕ್ರೈಮ್ನಲ್ಲಿ ಭಾಗಿಯಿದ್ದ, ಆತ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಇದೆ, ಜೊತೆಗೆ ಎಲ್ಲೆಲ್ಲಿ ಆತನ ಒಂದು ಕಾಂಟ್ಯಾಕ್ಟ್ ಇತ್ತು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಕೆದಕಿದಂಥ ಸಂದರ್ಭದಲ್ಲಿ ಸಿನಿಮಾ ರಂಗಕ್ಕೂ ಕೂಡ ಈ ಮಾಜಿ ರೌಡಿ ಶೀಟರ್ ಜಗ್ಗ ಒಂದಷ್ಟು ಕಾಂಟ್ಯಾಕ್ಟ್ ಇದ್ದಾನೆ ಅನ್ನೋಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಬರೀ ವಿಚಾರ ಅಷ್ಟೇ ಅಲ್ಲ, ಒಂದಷ್ಟು ಫೋಟೋಗಳು ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿವೆ. ಅಂದರೆ ಸದ್ಯಕ್ಕೆ ಟಾಪ್ ಹೀರೋಯಿನ್ ಆಗಿರುವಂತಹ ರಚಿತಾ ರಾಮ್ ಅವರ ಜೊತೆ ಆತ ತೆಗೆಸ್ಕೊಂಡಿದ್ದಂಥ ಒಂದಷ್ಟು ಫೋಟೋಗಳಾಗಿರ್ಬೋದು, ಜೊತೆಗೆ ಸುದೀಪ್ ಜೊತೆ ಆತ ಇರುವಂಥ ಒಂದಷ್ಟು ಫೋಟೋಗಳು ಈಗ ವೈರಲ್ ಆಗ್ತಿವೆ. ಅದರಲ್ಲೂ ಕೂಡ ಇಲ್ಲಿ ರಚಿತಾ ರಾಮ್ ಅವರಿಗೆ ಒಂದು ರೇಷ್ಮೆ ಸೀರೆ ಜೊತೆಗೆ ನೆಕ್ಲೆಸ್ ಅನ್ನು ಕೂಡ ಈತ ಗಿಫ್ಟ್ ಕೊಟ್ಟಿದ್ದ ಅನ್ನುವಂಥ ವಿಚಾರ ಇಲ್ಲಿ ಬೆಳಕಿಗೆ ಬರ್ತಿದೆ. ಆದರೆ ಅದೆಷ್ಟು ನಿಜ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಆ ಒಂದು ಫೋಟೋಗಳನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಆತ್ಮೀಯತೆಯಿಂದ ಅವರೆಲ್ಲ ಇದ್ದಾರೆ ಅನ್ನುವಂಥ ವಿಚಾರ ಅಲ್ಲಿ ಗೊತ್ತಾಗ್ತದೆ. ಅತ್ಯಾಪ್ತರಂತೆ ಫೋಟೋಗಳನ್ನು ತೆಗೆದುಕೊಳ್ಳೋದು, ಗಿಫ್ಟನ್ನು ಕೊಡುವಂಥದ್ದು ಎಲ್ಲ ಒಂದು ಕಡೆ ಸಾಕಷ್ಟು ಬಾರಿ 4-5 ಬಾರಿ ಮೀಟಿಂಗ್ ಆಗಿರ್ಬೋದು ಅನ್ನೋಂಥ ಅನುಮಾನಗಳು ಕೂಡ ಇದೆ. ಆದರೆ ಸಿನಿಮಾ ರಂಗಕ್ಕೆ ಯಾವ ರೀತಿ ಈತ ನಂಟು ಅನ್ನೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸಿನಿಮಾಗಳಿಗೆ ಈತ ಇಂಡೈರೆಕ್ಟ್ ಆಗಿ ಹಣ ಹೂಡಿರ್ಬೋದು ಅನ್ನೋಂಥ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಯಾಕಂದ್ರೆ ಈತ ಈ ಮುಂಚೆ ಮಾಜಿ ರೌಡಿ ಶೀಟರ್ ಆಗಿದ್ರು ಕೂಡ ಈತ ರಿಯಲ್ ಎಸ್ಟೇಟ್ಗೆ ಇಳಿದಂಥ ಸಂದರ್ಭದಲ್ಲಿ ಸಾಕಷ್ಟು ಬಿಸ್ನೆಸ್ ಅನ್ನ ಮಾಡ್ತಿದ್ದ, ಹಣದ ವ್ಯವಹಾರವನ್ನು ಮಾಡ್ತಿದ್ದ. ಆ ಒಂದು ಹಣದಿಂದ ಈತ ಒಂದಷ್ಟು ಸಿನಿಮಾಗಳಿಗೆ ಹಣ ಹಾಕಿರ್ಬೋದು ಅನ್ನೋಂಥ ವಿಚಾರ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ಈಗಾಗಲೇ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಿದೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.